ಸರ್ವರಿಗೂ ಶರಣು ಶರಣಾರ್ಥಿ. ತಮಗೆಲ್ಲ ತಿಳಿದಿರುವಂತೆ ಬಸವ ಸಮಿತಿಯ ಬೆಂಗಳೂರಿನ ಆನ್ಲೈನ್ ಅರಿವಿನ ಮನೆಯ ಮೂಲಕ ಏಪ್ರಿಲ್ ತಿಂಗಳಲ್ಲಿ ವಚನಾಧಾರಿತ ನೆಲೆಯಲ್ಲಿ ಶರಣ ಸಂಸ್ಕೃತಿಯ ಆಧಾರವನ್ನೂ ಇಟ್ಟು ಬದುಕಿನ ನೈಜ ಆಚರಣೆಗಳು ಹೇಗೆ ಇರಬೇಕು ಅನ್ನೋದರ ಬಗ್ಗೆ ಕೂಲಂಕುಷವಾಗಿ ವಾರದಿಂದ ವಾರಕ್ಕೆ ಒಂದು ಚರ್ಚಾ ಸ್ವರೂಪದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಅದರ ಮಧ್ಯದಲ್ಲಿ ಆಷಾಢ ಮಾಸ ಬೇರೆ ಬಂತು. ಪ್ರತಿ ವರ್ಷದ ಒಂದು ಪ್ರತೀತಿಯಂತೆ ಈ ವರ್ಷವೂ ಕೂಡ ಆಷಾಢ ಮಾಸದ ಕಲಬುರಗಿ ಬಸವ ಸಮಿತಿಯಿಂದ ನಾವು ಪ್ರವಚನವನ್ನು ವ್ಯವಸ್ಥೆ ಮಾಡಿಕೊಂಡ್ವಿ. ಆ ಪ್ರವಚನವೂ ಕೂಡ ಮಹಾನ್ ದಾರ್ಶನಿಕ ಬಸವಣ್ಣ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅಲ್ಲಿಯೂ ಕೂಡ ನೈಜ ಆಚರಣೆಗಳು ಬದುಕಿಗೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ 30 ದಿನಗಳಿಂದ ಪ್ರತಿನಿತ್ಯವೂ ತಾವೆಲ್ಲ ಗಮನಿಸ್ತಾನೆ ಬಂದಿದ್ದೀರಿ. ಇಷ್ಟು ಗಂಭೀರವಾಗಿ ನೈಜ ಆಚರಣೆಗಳ ಬಗ್ಗೆ ಬಸವ ಸಮಿತಿ ಯಾಕೆ ಕ್ರಿಯಾಶೀಲವಾಯಿತು ಅನ್ನೋ ಒಂದು ವಿಷಯವೂ ಕೂಡ ಇಲ್ಲಿ ಮುಖ್ಯವಾಗ್ತದೆ. ಅನೇಕಾನೇಕ ಕಾರ್ಯಕ್ರಮಗಳನ್ನು ಅಂದಾಜು 1000 ನಾವು ಆನ್ಲೈನ್ ಕಾರ್ಯಕ್ರಮಗಳನ್ನು ಮಾಡಿರಬೇಕು. ಕೋಟ್ಯಾಂತರ ಜನ ಈ ಕಾರ್ಯಕ್ರಮದ ಮೂಲಕ ವೀಕ್ಷಣೆ ಮಾಡಿದ್ದಾರೆ, ಚಿಂತನೆ ಮಾಡಿದ್ದಾರೆ. ಈಗ ಏಕೆ ಏಪ್ರಿಲ್ ತಿಂಗಳಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನೈಜ ಆಚರಣೆಗಳ ಬಗ್ಗೆನೇ ಒತ್ತು ಕೊಟ್ಕೊಂಡ್ಬಂದಿದ್ದೀವಿ ಅನ್ನೋದಕ್ಕೆ ಬಹುಶಃ ನಾನು ಗುರುಗಳ ಹತ್ರ ಮಾತಾಡಿದ್ದೀನಿ. ಇತ್ತೀಚೆಗೆ ದೆಹಲಿಯಲ್ಲಿ ಆದ ಒಂದು ಸಂದರ್ಭವನ್ನು ಗುರುಗಳೇ ಹೇಳಲಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಬಸವಣ್ಣನವರ ನಿಜಾಚರಣೆಗಳನ್ನು ಕುರಿತು ನಡೀತಾ ಇರ್ತಕ್ಕಂಥ ಆತ್ಮವಿಮರ್ಶೆಯ ಜಿಜ್ಞಾಸೆ ಇದು. ಈ ಜಿಜ್ಞಾಸ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ವಿಚಾರದಲ್ಲಿ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ಅನುಭವ ಮಂಟಪದ ಒಂದು ಪರಿಕಲ್ಪನೆ ಇವತ್ತು ಭಾರತಾದ್ಯಂತ ಅಲ್ಲ, ವಿಶ್ವಾದ್ಯಂತ ಒಂದು ರೀತಿಯಾಗಿರುವಂಥ ಕುತೂಹಲವನ್ನು ಸೃಷ್ಟಿ ಮಾಡಿದೆ. ಖಂಡಿತ. ಆ ಒಂದು ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೊಸದಾಗಿ ನಿರ್ಮಿಸಿದಂತಹ ಒಂದು ಭವನಕ್ಕೆ ಭಾರತ ಮಂಟಪ ಅಂತ ಹೆಸರಿಟ್ಟರು. ಅದರ ಉದ್ಘಾಟನಾ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಹಿರಿಯರು ಹೇಳಿದ್ರು, ಈ ಭಾರತ ಮಂಟಪಕ್ಕೆ ಅನುಭವ ಮಂಟಪವೇ ಪ್ರೇರಣೆ ಅಂತ. ಹೌದು, ಹೇಳಿದ್ದು ಅನುಭವ ಮಂಟಪವೇ ಪ್ರೇರಣೆ. ಯಾತಕ್ಕೆ ಅಂತ ಹೇಳಿದ್ರೆ, ಇದು ಸಕಲ ಜೀವಾವಳಿಗೆ ಲೇಸ ಬಯಸುವಂತಹ ವಿಚಾರಗಳನ್ನು ಕುರಿತು ನಮ್ಮೆಲ್ಲರ ಚಿಂತನೆಗಳನ್ನು ಜೋಡಿಸಿ ಅದರಲ್ಲಿರ್ತಕ್ಕಂಥ ಸಮೂಹ ಚಿಂತನೆಯ ಒಂದು ಫಲಶ್ರುತಿಯನ್ನು ಜಗತ್ತಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನುವಂಥ ಆಲೋಚನೆ ಇಟ್ಕೊಂಡು ನಡೀತಾ ಇರ್ತಕ್ಕಂಥ ವಿಧಾನ. ಅದಕ್ಕೋಸ್ಕರ ಈ ಬಗ್ಗೆ ಚಿಂತನೆ ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಮತ್ತು ಹಿರಿಯ ದಾರ್ಶನಿಕರ ಒಂದು ಪ್ರತಿನಿಧಿಗಳನ್ನು ಇಟ್ಟುಕೊಂಡು ಅಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ಅಂತ ನಾನು ಕೇಳ್ತೇನೆ. ಹೌದು. ಆ ನೆಲೆಯಲ್ಲಿ ಚರ್ಚೆ ಮಾಡುವಾಗ ಸ್ಥೂಲವಾಗಿ ಒಂದು ಪ್ರಸಂಗ ಬಂತು. ಇವತ್ತು ಬೌದ್ಧ ಧರ್ಮದ ಆಚರಣೆಗಳಿವೆ. ಬೌದ್ಧ ಸನ್ಯಾಸಿಗಳು ಮತ್ತು ಬೌದ್ಧ ಆಚರಣೆಗಳು ಬುದ್ಧನ ಕಾಲದಿಂದ ಒಂದು ರೀತಿಯಿಂದ ಆ ನೆಲೆಯಲ್ಲಿ ಇದು ನಮ್ಮ ಖಚಿತವಾದ ಆಚರಣೆ ಅಂತ ಇಟ್ಟುಕೊಂಡು ಬಂದಿದ್ದಾರೆ. ಧ್ಯಾನದ ಬಗ್ಗೆ ಒತ್ತು ಕೊಡ್ತಾರೆ. ಅದೇ ರೀತಿಯಲ್ಲಿ ಜೈನ ಮುನಿಗಳು ಸಹ ತಮ್ಮ ಆಚರಣೆಗಳು ಮತ್ತು ವ್ಯವಸ್ಥೆಗಳಲ್ಲಿ ತಮ್ಮ ನಡೆ ನುಡಿ ಮತ್ತು ಆಚರಣೆಯ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸಮನ್ವಯತೆಯನ್ನು ಹೇಳ್ತಾರೆ. ಇದು ಎಲ್ಲ ರೀತಿಯಿಂದನೂ ನೀವು ತೆಗೆದುಕೊಳ್ಳಿ. ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ಇಸ್ಲಾಂ ಧರ್ಮೀಯರು ಪ್ರತಿ ಶುಕ್ರವಾರ ಅವರು ಪ್ರಾರ್ಥನೆ ಮಾಡೋದು ಮತ್ತು ಪ್ರತಿನಿತ್ಯ ನಮಾಜ್ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಅವರು ಯಾವತ್ತೂ ಸಹ ಅದರಲ್ಲಿ ಹಿಂತೆಗೆದಿಲ್ಲ. ಮತ್ತು ಪ್ರತಿ ಭಾನುವಾರ ಶನಿವಾರ ಕ್ರೈಸ್ತರು ತಮ್ಮ ಧರ್ಮಸ್ಥಳಗಳಲ್ಲಿ ಹೋಗಿ ತಮ್ಮ ಪ್ರಾರ್ಥನೆ ವ್ಯವಸ್ಥೆಗಳನ್ನು ಸಲ್ಲಿಸುವಂಥ ವಿಧಾನಗಳನ್ನು ಅವರು ಮಾಡ್ತಾರೆ. ಎಲ್ಲರೂ ಅವರವರ ಆಚರಣೆಗಳನ್ನು ಖಚಿತವಾಗಿ ಇಟ್ಟುಕೊಂಡು ಒಂದು ಚೌಕಟ್ಟನ್ನು ಸರಿಯಾದ ರೀತಿಯಿಂದ ಮೇಂಟೈನ್ ಮಾಡಿಕೊಂಡು ಆ ರೀತಿ ಬಂದಿದ್ದಾರೆ. ನೀವು ಅನುಭವ ಮಂಟಪ ಅಂತ ಅನ್ನುವಂಥದ್ದರ ಪ್ರೇರಣೆಯಿಂದ ಪಡೆದು ಭಾರತ ಮಂಟಪ ಮಾಡಿದ್ದೀರಿ. ಇಲ್ಲಿ ಶರಣರ ನಿಜಾಚರಣೆಗಳ ವಿಚಾರ ಏನು, ಅದರ ಆಚರಣೆಯನ್ನು ಯಾವ ರೀತಿ ಇಡೀ ಸಮಾಜ ಪಾಲನೆ ಮಾಡ್ತಾ ಇದೆ ಅಂತ ಅನ್ನುವಂಥದ್ರ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಇವತ್ತು ಅಲ್ಲಿ
ಅದು ತರಂಗ ರೂಪದಲ್ಲಿ ಹೊರಬರ್ತಾ ಇದೆ. ಈ ಲೆಕ್ಕದಲ್ಲಿ ನಾವೊಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಯಕ ದಾಸೋಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಅನುಭವ ಮಂಟಪ ಅಂತ ಅನ್ನುವಂಥದ್ರ ನಡೆಯುವಂಥ ಒಂದು ವಿಧಾನ ಬಂತು. ಸಹಜವಾದ ರೀತಿಯಲ್ಲಿ ಅಪ್ಪ ಬಸವಣ್ಣ ಹೇಳಿದ್ದು, ನಾನು ಅದನ್ನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪರ್ಫೆಕ್ಟ್ ಆಗಿರುವಂಥ ಚೌಕಟ್ಟಿದು. ನಾನು ಏನು ಹೇಳ್ತೇನೆ ಅದು ನನ್ನ ನಡೆಯ ಪ್ರತಿಬಿಂಬವಾಗಿರಬೇಕು. ನನ್ನ ನಡೆಗೆ ನನ್ನ ಮಾತು ಪ್ರೇರಣಾ ಶಕ್ತಿಯಾಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಸಮನ್ವಯತೆಯ ಸಾಧನೆಯ ನೆಲೆಯಲ್ಲಿ ಸಕಲ ಜೀವಾವಳಿಗೆ ಲೇಸ ಬಯಸುವ ಕರ್ತವ್ಯವನ್ನು ನಾವು ಮಾಡ್ತೇವೆ ಅಂತ ಶರಣರು ಮಾಡಿದ್ರು. ಮತ್ತು ಆ ಲೆಕ್ಕದಲ್ಲಿ ಮಾಡುವ ವ್ಯವಸ್ಥೆಯಲ್ಲಿ ಯಾವುದೇ ಸನ್ನಿವೇಶದಲ್ಲೂ ಅದನ್ನು ಮಾಡುವ ಸನ್ನಿವೇಶದಲ್ಲಿ ಏನೇ ಬಂದರೂ ಸಹ ನಾನು ಅದನ್ನು ಖಚಿತವಾಗಿ ಮಾಡ್ತೇನೆ ಅಂತನ್ನುವಂಥ ಬದ್ಧತೆಯನ್ನು ಪರಿಣಾಮವನ್ನು ಜೋಡಿಸ್ಕೊಂಡ್ರು. ಆದರೆ ಇವತ್ತು ಶರಣ ಧರ್ಮದ ಪಾಲಕರು, ನಾವು ಶರಣ ಧರ್ಮದ ಅನುಯಾಯಿಗಳು ಅಂತ ಹೇಳ್ತಕ್ಕಂಥವರು, ನಮ್ಮ ಮಾತಿನಲ್ಲಿ ವೈಭವ ಇದೆ, ಓಘ ಇದೆ ಮತ್ತು ಖಚಿತವಾಗಿರುವಂಥ ದೃಢವಾದ ಮಾತುಗಳನ್ನು ನಾವು ಆಡ್ತೇವೆ. ಆ ಮಾತು ಹೊರಗಡೆ ಬರ್ತಾ ಇದೆ. ಆ ಮಾತಿನಂತೆ ನಮ್ಮ ಕೃತಿಯ ಹಿನ್ನೆಲೆ ಅದಕ್ಕೆ ಬರಬೇಕಲ್ಲ ಅಂತ ಅನ್ನುವಂಥ ಆಲೋಚನೆಯನ್ನು ಬೇರೆಯವರು ಗಮನಿಸಿದಾಗ ಅದರಲ್ಲಿ ಒಂದು ಕೊರತೆ ಕಾಣ್ತಾ ಇದೆ. ಇದು ಅಪ್ಪ ಬಸವಣ್ಣ ಹೇಳಿದ ಹಾಗೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ನೋಡಿ, ಈ ಮಾತು ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಚಾರ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಅವನು ಹಾಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ, ಅವನು ಯಜ್ಞ ಮಾಡ್ತಾನೆ, ಅವನು ಇನ್ನೊಂದು ಮಾಡ್ತಾನೆ, ಅವನು ಅದು ಮಾಡೋದು ಸರಿ ಇಲ್ಲ, ಇದು ಮಾಡೋದು ಸರಿ ಇಲ್ಲ, ಇದು ಮೂಢನಂಬಿಕೆ, ಇದು ಮೂಢಾಚರಣೆ, ಅವೆಲ್ಲ ಏನೇ ಇರಲಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೋಡಿ, ಇವೆರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತನು ಮನ ಇದರ ಸಂತೈಸೋದು ವಿಧಾನ ಹೇಗೆ? ಅಪ್ಪ ಬಸವಣ್ಣ ಹೇಳಿದ್ರು, ಮನೆಯೊಳಗೆ ಮನೆಯೊಡೆಯ ಇರಬೇಕಾದ್ರೆ, ಈ ಮನದೊಳಗೆ ಮನದ ಒಡೆಯ ಇರಬೇಕಾದ್ರೆ ಏನಿರಬೇಕು? ತನುವಿನಲ್ಲಿ ಹುಸಿ ಇರಬಾರ್ದು, ಮನದಲ್ಲಿ ವಿಷಯ ಇರಬಾರ್ದು. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಅದು ಮನೆ ವಿಚಾರ ಹೊರಗಡೆ ಹೇಳಿದ್ರು, ಮನದೊಡೆಯ ಇಲ್ಲ ಕೂಡಲ ಸಂಗಮ ದೇವ ಅಂತ. ಇಲ್ಲಿ ತನು ಮತ್ತು ಮನ, ತನುವ ಸಂತೈಸಿಕೊಳ್ಳಿ, ನೇರವಾಗಿ ಹೇಳಿದಂಥ ಮಾತು ಅಪ್ಪ ಬಸವಣ್ಣ. ಸಂಬೋಳಿ ಅಂತ ಹೇಳ್ತಾ ಇದ್ದಾನೆ ಈ ಮಾತು, ಸಂಭಾಳಿಸ್ಕೊಳ್ಳಿ ಅಂತ. ತನುವ ಸಂತೈಸಿಕೊಳ್ಳಿ, ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತಂದರೆ ತನುವಿನಲ್ಲಿ ಹುಸಿ ಇಲ್ಲದ ಹಾಗೆ ನೋಡಿಕೊಳ್ಳಿ. ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ಮನಸ್ಸು ಸ್ವಾರ್ಥದ ವಿಷಯದಿಂದ ಕಲುಷಿತವಾಗದಂತೆ ನೋಡಿಕೊಳ್ಳಿ. ಇವೆರಡು ಸರಿಯಾಗಿ ನೋಡ್ಕೊಳ್ಳಿ. ಇದು ನಮಗೆ ಅವರು ಪ್ರೇರಕರು. ಯಾರು ತಪ್ಪು ನಡೀತಾರಲ್ಲ, ಕಂದಾಚಾರ ಮೂಢನಂಬಿಕೆಯಲ್ಲಿ ನಡೀತಾರಲ್ಲ, ಅವರು ನಮಗೆ ಪ್ರೇರಣೆ ಕೊಡ್ತಾರೆ. ಅವರು ಒಂದು ರೀತಿಯಿಂದ ನಮಗೆ ಮಾರ್ಗದರ್ಶಿಗಳೇ. ನಾನು ಮಾಡಿದ ಹಾಗೆ ಮಾಡಬೇಡ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿ ತೋರಿಸ್ತಾರೆ. ಅದರ ಅವಿವೇಕ ಅನಾಹುತ ಏನು ಅನ್ನೋದನ್ನು ಅವರು ಅನುಭವಿಸಿ ತೋರಿಸ್ತಾರೆ. ಒಬ್ಬ ಮದ್ಯಪ್ರಿಯ ಕುಡಿದು ತೂರಾಡಿ ಬೀದಿಯಲ್ಲಿ ಬಿದ್ದು ಮರ್ಯಾದೆ ಕಳ್ಕೊಂಡಾಗ ಅವನಿಂದ ನಾವು ಪ್ರೇರಣೆ ಪಡಿಬೇಕಾದ್ದೇನು ಅಂತಂದರೆ, ಕುಡಿದ್ರೆ ಈ ರೀತಿ ಅನಾಹುತ ಆಗ್ತದೆ, ನಾವು ಕುಡಿಯಬಾರ್ದು ಅಂತ ಅನ್ನುವ ತತ್ವವನ್ನು ನಾವು ಅದರಿಂದ ಪಡಿಬೇಕು. ನಾವು ಅವನಂತೆ ಕುಡಿದು ಹಳ್ಳಕ್ಕೆ ಬೀಳಕ್ಕೆ ಹೋಗಬಾರ್ದು. ಹೀಗೆ ಪ್ರತಿಯೊಂದರು ನೋಡಿ, ಕ್ರಿಯಾತ್ಮಕ ಪ್ರತಿಕ್ರಿಯಾತ್ಮಕ, ಪಾಸಿಟಿವ್ ನೆಗೆಟಿವ್ ಏನೇ ಇದ್ದರೂ ಸಹ ಅವರು ನಮಗೆ ಒಂದು ಪ್ರೇರಣಾ ಶಕ್ತಿ ಅಂತ ತಿಳ್ಕೊಂಡು ನಮ್ಮ ಅಂತರಂಗವನ್ನು ಶುದ್ಧೀಕರಣ ಮಾಡಿಕೊಂಡು ಇದು ಮಾಡೋದ್ರಿಂದ ಈ ಅಪರಾಧ ಅಂತ ಅನ್ನುವಂಥ ರೀತಿಯಿಂದ ನಾವು ತಿದ್ದುಕೊಂಡು ಹೋಗಬೇಕು. ಇಲ್ಲಿ ಅಪ್ಪ ಬಸವಣ್ಣ ಹೇಳಿದ್ರು, ನೀವು ಹೊರಗಡೆ ಟೀಕೆ ಮಾಡೋದಕ್ಕಿಂತ ಈ ನೆಲೆಯನ್ನು ಗಮನಿಸ್ಕೊಳ್ಳಿ. ನಾವೇನು ಮಾಡ್ತಾ ಇದ್ದೇವೆ? ಬಸವ ತತ್ವ ಬಹಳ ಅದ್ಭುತವಾದದ್ದು, ಜಗತ್ತು ಎಲ್ಲರೂ ಆಕರ್ಷಿತರಾಗಿದ್ದಾರೆ ಈಗ. ಆದರೆ ಅದರ ಬಗ್ಗೆ ನಾವು ಲೌಡ್ ಸ್ಪೀಕರ್ ಥರ ಎಲ್ಲ ಕಡೆನೂ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ, ಬಹಳ ಸಂತೋಷ. ಆದರೆ ಧ್ವನಿ ಮಾತ್ರ ಕೇಳ್ತಾ ಇದೆ, ಆಚರಣೆ ಬೇಕಲ್ಲ ಅವ್ರಿಗೆ. ಖಂಡಿತ. ಈಗ ಏನು ಮಾಡ್ತಾರೆ ಅಂದರೆ, ಆ ಧ್ವನಿಯ ತೀವ್ರವಾಗಿರುವಂಥ ಪ್ರಖರತೆಯನ್ನು ಗಮನಿಸಿದಂಥ ಜನ, ಇವರು ಹೇಳೋದೇ ಇಷ್ಟು ಅದ್ಭುತ ಇರಬೇಕಾದ್ರೆ ಇವರ ಆಚರಣೆ ಇನ್ನೆಷ್ಟಿದೆ ಅಂತ ಹೇಳಿ ನಮ್ಮ ಕಡೆ ತಿರುಗಿ ನೋಡಿದಾಗ ನಾವಲ್ಲಿ ಟೊಳ್ಳಾಗ್ಬಿಟ್ರೆ ಏನಾಗ್ತದೆ? ಈ ಪ್ರಸಂಗ ಆಗಬಾರ್ದು ಅಂತ ಪ್ರಭುದೇವ್ರಿಗೆ ಮೊದಲೇ ಗೊತ್ತಿತ್ತು ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಹೇಳಿದ್ರು,
ಹೊರಗಣ ಶೃಂಗಾರ, ಒಳಗಣ ಒಳಗಣ ರಣರಂಗ. ಬಟ್ ಏನಿದು ಅಂದರೆ ಬಳಕೆಗೆ ಬಂದ ಬಟ್ಟೆ ಅಂದರೆ ಸಹಜವಾಗಿ ಆಚರಣೆಯಲ್ಲಿರ್ತಕ್ಕಂಥ ವಾಸ್ತವ ಸತ್ಯ. ಬಳಕೆಗೆ ಬಂದ ಬಟ್ಟೆ ಯಾವುದು? ಹೊರಗಣ ಶೃಂಗಾರ, ಒಳಗಣ ರಣರಂಗ. ನಾನು ಜಗತ್ತಿಗೆ ಬಹಳ ದೊಡ್ಡ ಮಾರ್ಗದರ್ಶಿ ಗುರು. ನನ್ನ ಅನುಯಾಯಿಗಳು ಸಾವಿರಾರು ಜನ ಇದ್ದಾರೆ. ನನ್ನ ಮಾತಿನಂತೆ ಅವರು ನಡ್ಕೊಳ್ತಾರೆ. ನಾನು ಓತಪ್ರೋತವಾಗಿ ಜಗತ್ತಿಗೆ ಹೇಳುವಂಥ ಶಕ್ತಿಯನ್ನು ಪಡೆದು ನಾನು ನೂರಾರು ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ. ಇದರಿಂದ ಜನರು ಪ್ರಭಾವಿತರಾಗಿದ್ದಾರೆ. ಇದೆಲ್ಲ ಸರಿ ಸ್ವಾಮಿಗಳೇ. ಆದರೆ ನೀವು ಹೇಳಿದಂಥದ್ದು ನಿಮ್ಮ ಆಚರಣೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಬಿಂಬಿಸ್ತದೆ ಅಂತ ಅನ್ನುವಂಥ ವಿಚಾರವನ್ನು ನಾವು ಗಮನಿಸದೆ ಹೋದರೆ, ನಮ್ಮ ತನುವ ಸಂತೈಸಿಕೊಳ್ಳದೆ ಹೋದರೆ, ನಮ್ಮ ಮನವ ಸಂತೈಸಿಕೊಳ್ಳದೆ ಹೋದರೆ, ನಾವು ಹೊರಗೆ ಹೇಳಿದಂಥ ಉಪದೇಶದ ಪರಿಣಾಮ ಹೊರಗಡೆ ಯಾಕೆ ಹುಡುಕಬೇಕು? ಈ ವಿಚಾರವನ್ನು ಸಹಜವಾಗಿ ಆತ್ಮನಿರೀಕ್ಷಣೆ ಮಾಡಿಕೊಳ್ಬೇಕು. ವಾಸ್ತವವಾಗಿ ಹೇಳೋದಾದರೆ ಕಲ್ಯಾಣದಲ್ಲಿ ನಡೆದದ್ದು ಹೊರಗಣ ಬೋಧನೆ ಅಲ್ಲ, ಆತ್ಮನಿರೀಕ್ಷಣೆ. ಪ್ರತಿಯೊಬ್ಬರೂ ಸಹ ತಮ್ಮ ತನುವ ಸಂತೈಸಿಕೊಂಡು ಮನವ ಸಂತೈಸಿಕೊಂಡು ಸಹಜವಾದ ಮಾರ್ಗದಲ್ಲಿ ನಡೆದವರು ಅವರೆಲ್ಲ. ಅದರಲ್ಲಿ ಯಾವುದು ವ್ಯತ್ಯಾಸವೇ ಕಾರಣವಾಗಿ ಬರೋದಿಲ್ಲ. ಬಹಳ ಸೂಕ್ಷ್ಮವಾಗಿರುವಂಥ ನೆಲೆಯಲ್ಲಿ ಶರಣರ ಜೀವನದ ನೆಲೆಗಳನ್ನು, ಅವರ ಅನುಭವಗಳನ್ನು ನಾವು ನೋಡಿದ್ರೆ ಅದರ ಅಂತರಂಗದಲ್ಲಿ ಪ್ರವೇಶ ಮಾಡಬೇಕು. ಆಹಾ, ಎಷ್ಟು ಅದ್ಭುತ ಇದೆ, ಜನ ಎಲ್ಲ ಇದರಿಂದ ಆಕರ್ಷಿತರಾಗಿದ್ದಾರೆ ಅಂತ ಅನ್ನುವಂಥ ಹೊರಗಣ ಸಂತೃಪ್ತಿ ಅಲ್ಲ, ಅವರ ಒಳಗಡೆ ಸಾಧನೆಯ ಒತ್ತಡ ಎಷ್ಟಿತ್ತು, ಅದರ ಆಚರಣೆಯಲ್ಲಿ ಅವರು ಎಷ್ಟು ಬದ್ಧತೆಯನ್ನು ತೋರಿಸಿದ್ರು ಅನ್ನೋದನ್ನು ನಾವು ಇಟ್ಕೊಂಡು ಹೋಗಬೇಕಾಗ್ತದೆ. ನಾವೆಲ್ಲ ಹೇಳ್ತೇವೆ, ಕಥೆಗಳು ವಿಚಾರಗಳನ್ನು ಹೇಳ್ತೇವೆ. ನೋಡಿ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಏನು ಅವ್ರ ಕಥೆಗಳನ್ನು ಹೇಳಿ ಆಹಾ ಅಂತೇವೆ ನಾವು. ಅಲ್ಲ, ಬಸವಣ್ಣನವರ ಕಲ್ಯಾಣದಲ್ಲಿ ಕಲಿತದ್ದು ಕೇವಲ 36 ವರ್ಷದಲ್ಲಿ ಅವರೆಲ್ಲ ಜೀವನದಲ್ಲಿ ಆಚರಣೆಗೆ ತಂದುಕೊಟ್ಟಿದ್ದು. ಅನುಭವ ಮಂಟಪದ ಸಭೆಯಲ್ಲಿ ಕೂತಂತ ತನ್ನ ಪತಿಗೆ ಬಂದು ಹೇಳ್ತಾರೆ, ಕಾಯಕ ನಿಂದಿತ್ತು ಹೋಗು ಅಂತ ಹೇಳ್ತಾಳೆ ಆ ತಾಯಿ. ಇಲ್ಲ, ಅದು ತಾವು ಯಾವಾಗಲೂ ಹೇಳ್ತಿರ್ತೀರಿ 36 ವರ್ಷಗಳ ಹಿನ್ನೆಲೆಯನ್ನು. ಅದಾಗಿ 800 ವರ್ಷ ಬಂತು. 800 ವರ್ಷಗಳು ದಾಟಿ ಹೋದರೂ ಕೂಡ ಆಚರಣೆಯ ಕೊರತೆಯನ್ನು ಆ ಭಾರತ ಮಂಟಪದ ಆ ಒಂದು ಸಮಿತಿ, ತಜ್ಞರ ಸಮಿತಿ ಗುರುತಿಸಿ ಏಕೆ ಲಿಂಗಾಯತರಲ್ಲಿ ಇದರ ಬಗ್ಗೆ ಭಾಳ ಚೆನ್ನಾಗಿ ಚರ್ಚೆಗಳನ್ನು ಮಾಡ್ತಾರೆ. ಅನುಭವ ಮಂಟಪ ಇತ್ತು, ಇದೆಲ್ಲವನ್ನು ಚರ್ಚೆ ಮಾಡ್ತಾರೆ. ಯಾಕೆ ಆಚರಣೆಗೆ ಬಂದಿಲ್ಲ, ಇಂಥ ಅನುಭವ ಮಂಟಪಗಳು ಯಾಕೆ ಇಲ್ಲ, ಇದಕ್ಕೆ ನಿಮಗೇನು? ಅದೇ ನನಗೆ ಬಂದಿರೋ ಅತಿ ಕಷ್ಟ ಅಂದರೆ ನುಂಗಲಾರದ ಅಂಥ ದಾರ್ಶನಿಕ ಬಸವಣ್ಣನ ತತ್ವವನ್ನು ನಾವು ಆಚರಿಸಿದೆ ಅವರನ್ನು ಸಣ್ಣವರಾಗಿ ಮಾಡ್ತಾಯಿದ್ವಿ ಇವ್ರುಗಳು. ಈಗ ಒಂದೊತ್ತಿಗೆ ಕೇಂದ್ರ ಸರ್ಕಾರ ಇದರಲ್ಲಿ ಏನಾದರೂ ಒಂದು ನಿರ್ಣಯ ಕೈಗೊಂಡ್ರೆ ನಾವು ತಪ್ಪಿಸ್ತರು, ಆಚರಣೆ ಮಾಡದೆ ನಾವು ತಪ್ಪಿತಸ್ಥರು. ವಚನದ ಆಧಾರದ ಮೇಲೆ ಅವರು ದಾರ್ಶನಿಕರೇ. ಆದರೆ ಆಚರಣೆ ಇಲ್ಲದೆ ನಾವು ಬದುಕ್ತಾ ಇರೋರು. ಬೌದ್ಧದ ಚಿಂತನೆಗಳೂ ಶ್ರೇಷ್ಠವಾದವು, ಜೈನದ್ದು ಶ್ರೇಷ್ಠವಾಯಿತು, ಇಸ್ಲಾಂ ಕೂಡ ಶ್ರೇಷ್ಠವಾಯಿತು. ಅಲ್ಲಿ ಆಚರಣೆ ಇದೆ, ಇಲ್ಲಿ ಆಚರಣೆ ಇಲ್ಲ ಅನ್ನೋದೇ ನನಗೆ ಮೂಲವಾಗಿ ಅದೇ ಆಧಾರವಾಗಿ ಇಟ್ಕೊಂಡು ನಾನು ಈ ಒಂದು ನಿಜಾಚರಣೆಯ ಬಗ್ಗೆ ಒತ್ತು ಕೊಡಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರೂಪಿಸಿದ್ದು. ನೋಡಿ, ಇದು ಬಹಳ ಅನಿವಾರ್ಯ ಅಷ್ಟೇ ಅಲ್ಲ, ಇದು ಅತ್ಯಂತ ಅವಶ್ಯಕವಾಗಿರುವಂಥ ಸಬ್ಜೆಕ್ಟ್ ಇದು. ಇದರಲ್ಲಿ ನಾವು ಯಾರೊಬ್ಬರ ದಾಕ್ಷಿಣ್ಯಕ್ಕಾಗಿ ಅಥವಾ ವ್ಯವಸ್ಥೆಗಾಗಿ ಮಾತನಾಡುವಂಥ ಅಥವಾ ಚಿಂತನೆ ಮಾಡುವಂಥ, ಯಾರ ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಮಾಡುವಂಥ ವಿಚಾರ ಅಲ್ಲ ಇದು. ಇದು ನ್ಯಾಯ ನಿಷ್ಠುರಿ ಅಲ್ಲ, ಸರಿಗುರುಗಳೇ, ದಾಕ್ಷಿಣ್ಯ ಪರ ನಾನಲ್ಲ ಅಂತ ಅನ್ನುವಂಥ ಅಪ್ಪನ ಬಸವಣ್ಣನ ಪ್ರೇರಣೆ ಇದೆಯಲ್ಲ, ಇದನ್ನ ನಾನು ಇಟ್ಟುಕೊಂಡು ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನನ್ನ ಬಗ್ಗೆ ಅವ್ರೇನು ತಪ್ಪು ತಿಳ್ಕೊಳ್ತಾರೋ ಅಂತ ಅನ್ನೋ ಆಲೋಚನೆ ಇಲ್ಲದೆ, ನಾನು ನನ್ನ ಅಹಂಕಾರ ಮಮಕಾರಗಳನ್ನು ಪ್ರತಿಪಾದನೆ ಮಾಡುವುದನ್ನು ಬಿಟ್ಟು ನಾನು ಏನು ಹೇಳ್ತಾ ಇದ್ದೇನೆ ಇದು ನನ್ನೊಳಗೆ ಇದೆಯಾ ಅಂತ ಅನ್ನೋಂಥ ರೀತಿಯಲ್ಲಿ ಆತ್ಮನಿರೀಕ್ಷಣೆ ಮಾಡಿಕೊಂಡು ಇಂಟರ್ನಲ್ ಆಡಿಟಿಂಗ್ ಮಾಡ್ಕೊಂಡು ಹೋಗಬೇಕಾದಂಥ ಒಂದು ಪ್ರಸಂಗ. ಈಗ ಒಂದು ನಿಮಿಷ ಗುರುಗಳೇ, 800 ವರ್ಷಗಳು ದಾಟಿದರೂ ಕೂಡ ನಾವು ಆಚರಣೆಗೆ ಬದ್ಧವಾಗಿ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಹೊರತಾಗಿ ವ್ಯಕ್ತಿಗತವಾಗಿ ತಾವೆಲ್ಲ ಹೇಳಿದ್ರಿ ಎನ್ನ ಚಿಂತೆ ಅವೆಲ್ಲನೂ ಹೇಳ್ತೀರಿ, ತಾವು ಹೇಳ್ತೀರಿ. ನಾವು ಸಾಕಷ್ಟು ಜನ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತೇವೆ, ಸಾವಿರಾರು ಪುಸ್ತಕಗಳ ಪ್ರಕಟಣೆ ಆಗಿವೆ, ನೂರಾರು ಡಾಕ್ಟರೇಟ್ ಪದವಿಗಳು ಬಂದಿವೆ, ಎಲ್ಲವೂ ಸತ್ಯ. ಆದರೆ ಆ ನೈಜ ಆಚರಣೆಯ ಬಂದಾಗ ನಮ್ಮಲ್ಲಿ ಏನೋ ಒಂದು ತಳಮಳ, ಏನೋ ಅದರ ಬಗ್ಗೆ
ಬೇಡವಾದ ಒಂದು ತಾತ್ಸರ ಯಾಕಿದು ಅನ್ನೋ ಒಂದು ಚಿಂತನೆಗೆ ಒಳಗಾಗಿ ಬಹುಶಃ ನಾವು ಅನೇಕ ಈಗ ನೈಜ ಆಚರಣೆಗಳ ಬಗ್ಗೆ ಒಂದು 8 ವಾರ ನಾವು ಮಾಡಿದ್ದೇವೆ ಗುರುಗಳೇ. ಇದಕ್ಕೂ ಕೂಡ ಜನ ಅನೇಕರು ಪ್ರತಿಕ್ರಿಯೆ ಮಾಡಿದರು. ಈಗ 30 ದಿನಗಳಿಂದ ಏನಕ್ಕೆ ಇದು ನಡೀತಾ ಇದೆ, ನಮ್ಮ ಕಲಬುರಗಿ ಬಸವ ಸಮಿತಿಯಿಂದ ಪ್ರವಚನ ಕಾರ್ಯ ನಡೀತಾ ಇದೆ. ಅಲ್ಲಿಯೂ ಕೂಡ ಭಾಳ ಗಂಭೀರವಾಗಿ ಅವರು ಶರಣಬಸವ ಸ್ವಾಮೀಜಿಯವರು ಕೂಡ ಭಾಳ ಅದನ್ನು ಭಾಳನೇ ಒತ್ತು ಕೊಟ್ಟು ಮಾತಾಡ್ತಾ ಇದ್ದಾರೆ. ಅದು ಕೂಡ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಕೆಲವು ಪ್ರತಿಕ್ರಿಯೆಗಳು ಕಾಣಿಸ್ಕೊಂಡಿದ್ದನ್ನು ತಮ್ಮೊಡನೆ ಚರ್ಚೆ ಮಾಡ್ತೀನಿ ಗುರುಗಳೇ. ಯಾಕಂದರೆ ನಿನ್ನೆ ತಾನೇ ಅದು ಕಾರ್ಯಕ್ರಮದ ಸಮಾರೋಪ ಕಲಬುರಗಿಯಲ್ಲಿ ಆಯಿತು ಗುರುಗಳೇ. ನಾನೇ ಹೋಗಿದ್ದೆ. ಆ ಕಾರ್ಯಕ್ರಮದ ಸಮಾರೋಪ ಏನೋ ಆಯಿತು, ಆದರೆ ಈ ರೀತಿಯ ಅದೇನು ಕಾಮೆಂಟ್ಸ್ ಅಂತೀವಲ್ಲ ತಾವು ಕನ್ನಡದಲ್ಲಿ, ಕಾಮೆಂಟ್ಸ್ಗೆ ಪ್ರತಿಕ್ರಿಯೆಗಳು ಬಂದಾಗ ಅವಕ್ಕೆ ಸ್ಪಂದಿಸದೆ ಹೋದರೆ, ಮತ್ತು ಆ ಚರ್ಚೆ ಆದಾಗ ಯಾರೋ ಒಂದು ಕಾಮೆಂಟ್ ಹಾಕಿದಾಗ ಆ ಪ್ರತಿಕ್ರಿಯೆಗೆ ನಾನು ಉತ್ತರ ಒಂದು ಕೊಡದೆ ಹೋದರೆ 4 ಪ್ರತಿಕ್ರಿಯೆ ಬಂದಿದೆ ಗುರುಗಳೇ. ಒಂದು ಕಲಬುರಗಿಯಿಂದಾನೆ, ವೀರಶೈವ ಮೊದಲಿತ್ತು, ಅನಾವಶ್ಯಕವಾಗಿ ಲಿಂಗಾಯತವನ್ನು ತಾವು ಬಹಳ ಎತ್ತರಿಸ್ತಾ ಇದ್ದೀರಿ ಅನ್ನೋದೊಂದು ಸಣ್ಣ ಕಾಮೆಂಟು. ಅವ್ರ ವ್ಯಕ್ತಿಯೂ ನನಗೆ ಗೊತ್ತಿದ್ದಾರೆ, ಅವ್ರ ಬಗ್ಗೆ ನನ್ನ ಹೆಸರು ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇದು ಎಷ್ಟು ಜನರ ತಲೆಯಲ್ಲಿದೋ ದೇವ್ರಿಗೆ ಗೊತ್ತು. ಹೀಗಾಗಿ ನಿಮಗೇನು ಅನ್ಸುತ್ತೆ ಗುರುಗಳೇ? ನೋಡಿ, 12ನೇ ಶತಮಾನದ ಕಲ್ಯಾಣದ ಅಪ್ಪ ಬಸವಣ್ಣನವರ ಈ ಆನುಭಾವಿಕ ನೆಲೆಯ ಪ್ರಚಾರ ಮತ್ತು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಜನ ವಿಶ್ವಾದ್ಯಂತ ಎಲ್ಲರೂ ಸಹ ಆಕರ್ಷಿತರಾಗಿ ಬಂದು ತಮ್ಮ ತಮ್ಮ ನೆಲೆಯನ್ನ, ತಮ್ಮ ನಡೆಯನ್ನ, ಆಚರಣೆಗಳನ್ನ, ನುಡಿಯನ್ನ ಪರಿವರ್ತನೆ ಮಾಡಿಕೊಳ್ಳುವಂಥ ಕರ್ತವ್ಯದಲ್ಲಿ ತೊಡಗಿದರು. ಪ್ರಾರಂಭದಲ್ಲಿ ಬಂದವರು ಬಹಳಷ್ಟು ಆ ವಿಚಾರದಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಬೇರೆಯವರಿಗೆ ಮಾರ್ಗದರ್ಶನ ಮಾಡುವಂಥ ನೆಲೆಗೂ ತಲುಪಿದ್ರು. ಪ್ರಭುದೇವರು, ಸಿದ್ದರಾಮ ಶಿವಯೋಗಿಗಳು ಇತ್ಯಾದಿಗಳು. ಮುಂದಿನ ಪ್ರಸಂಗದಲ್ಲಿ ಅಂದೇ ಇದ್ದಂಥ ಪ್ರಮುಖವಾಗಿರುವಂಥದ್ದು ಈ ಶೈವ ಪರಂಪರೆಯ ವ್ಯವಸ್ಥೆಗಳು, ಸಪ್ತಶೈವಗಳು. ಆ ನೆಲೆಯಲ್ಲಿ ಲಾಕುಳೀಶ, ಕಾಳಾಮುಖ ನಾಥ ಇತ್ಯಾದಿಗಳೆಲ್ಲವೂ ಸಹ ಇವರೆಲ್ಲ ಬಂದು ಸೇರಿಕೊಂಡು ತಮ್ಮ ಕರ್ತವ್ಯವನ್ನು, ತಮ್ಮ ಅಂತರಂಗವನ್ನು ಪರಿಶುದ್ಧ ಮಾಡಿಕೊಳ್ಳುವಂಥ ನೆಲೆಯಲ್ಲಿಯೇ ಕಲ್ಯಾಣದ ಕ್ರಾಂತಿ ಅನಿರೀಕ್ಷಿತವಾಗಿ ಯಾರು ಬಯಸದೆ ಬಂದಂಥ ಒಂದು ಅನಾಹುತ. ಆ ಲೆಕ್ಕದಲ್ಲಿ ಯಾಕೆಂದ್ರೆ ಎಲ್ಲರೂ ಪರಿವರ್ತಿತರಾಗ್ತಾ ಇದ್ದಾರೆ, ಮುಂದೆ ನಮ್ಮ ಗತಿ ಏನು ಅಂತ ಹೇಳಿ ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೇನಾದರೂ ಒಂದು ಅನಿವಾರ್ಯವಾದಂಥ ಒಂದು ಪ್ರಸಂಗ ತರಬೇಕು ಅಂತ ಹೇಳಿ ಆ ಪರಿವರ್ತನೆಯನ್ನು ಅಂದಿನ ರಾಜಕೀಯದ ವಿಪ್ಲವಗಳ ಜೊತೆಯಲ್ಲಿ ಬೆಸಿಗೆ ಮಾಡಿ ಇದು ಒಂದು ಅದ್ಭುತವಾಗಿರುವಂಥ ಒಂದು ರಾಜಕೀಯ ಷಡ್ಯಂತ್ರ. ಇದು ಕೇವಲ ನಾವೇನು ಹೇಳ್ತೇವೆ ಹರಳೆಯ ಮದುವೆಯನವರ ಮದುವೆಯಿಂದ ಇದಾಗೋಯ್ತು ಅಂತ ಅಲ್ಲ. ಈ ಚಾಲುಕ್ಯ ಮತ್ತು ಕಳಚೂರಿಯರ ನಡುವೆ ರಾಜ್ಯಾಪಹಾರದ ಒಂದು ವ್ಯವಸ್ಥೆಗಳೇನಿತ್ತಲ್ಲ, ರಾಜ್ಯಾಪಹಾರಿ ಬಿಜ್ಜಳ ಅಂತ ಅವನಿಗೆ ಹೆಸರಿತ್ತು. ಈ ಪ್ರಸಂಗದಲ್ಲಿ ಇನ್ನೂ ಒಂದು ಹೇಳ್ತೇನೆ. ವಿಜ್ಜಳನನ್ನು ಕೊಲೆ ಮಾಡಿದವರು ಶರಣರು ಅಂತ ಹೇಳಿಬಿಟ್ಟು ಜಗದೇವ ಬೊಮ್ಮರಸ ಅಂತ ಅನ್ನೋರು ಶರಣರು ಕೊಲೆ ಮಾಡಿಬಿಟ್ರು ಅಂತ ಹೇಳಿ ಇವ್ರ ತಲೆ ಮೇಲೆ ಹಾಕಿ ಅವರೆಲ್ಲ ಬಚಾವಾದರು. ನೋಡಿ, ವಾಸ್ತವವಾಗಿ ಇದು ಜಗದೇವ ಬೊಮ್ಮರಸ ಮುಂದೆ ಯಾವುದೋ ಒಂದು ರಾಜ್ಯದಲ್ಲಿ ತನ್ನ ಶಾಸನ ಹಾಕೊಂಡಿದ್ದಾನೆ, ಬಿಜ್ಜಳ ಶಿರಚ್ಛೇದಕ ಅಂತ ಶಾಸನ ಇದೆ. ಇದರ ಅರ್ಥ ಏನು ಅಂತಂದ್ರೆ ಇವರ ರಾಜಕೀಯ ಷಡ್ಯಂತ್ರವನ್ನು ಶರಣರ ಮೇಲೆ ಹಾಕಿ ಇವ 2 ರೀತಿಯಿಂದ ನಮ್ಮನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ರು. ಆ ಕೆಲಸದ ನೆಲೆಯಲ್ಲಿ ಏನಾಯಿತು ಪ್ರಸಂಗ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಕಲ್ಯಾಣದ ಶರಣರೆಲ್ಲರೂ ಚೆದರುವಂಥ ಸನ್ನಿವೇಶದಲ್ಲಿ ಬಸವಣ್ಣನ ಬಗ್ಗೆ ಸಂಪೂರ್ಣವಾಗಿರುವಂಥ ಅಭಿಮಾನ ಇಟ್ಟುಕೊಂಡು ಬಂದಿರತಕ್ಕಂಥ ಅನೇಕ ಶೈವ ಪಂಥದ ಹಿರಿಯರು ಅದರ ಆಚರಣೆಗಳನ್ನು ಇನ್ನೂ ಸಂಪೂರ್ಣವಾಗಿ ಕೃತಿಗಿಳಿಸಿ ಅದರಲ್ಲಿ ಕರಗಿ ಹೋಗುವಂಥ ನೆಲೆಯಲ್ಲಿ ಇರಲಿಲ್ಲ. ಅವರಿಗೆ ಬಸವಣ್ಣನ ಬಗ್ಗೆ ಅಭಿಮಾನ ಇತ್ತು, ಹಳೇದನ್ನು ಬಿಟ್ಟಿರಲಿಲ್ಲ ಅವರು. ಈಗ ಅವರೇನು ಮಾಡಿದ್ರು ಅಂತಂದರೆ ಬಸವಣ್ಣನನ್ನು ಇಟ್ಟುಕೊಂಡು ಅದನ್ನೇ ಇದರ ಜೊತೆಯಲ್ಲಿ ಬೆರೆಸ್ತಾ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಏನಾಯಿತು ಅಂತಂದರೆ ಈ ಶೈವಾರಾಧನೆ, ಶಿವಾರಾಧನೆ ಅಂತ ಅನ್ನೋದು ಲಿಂಗಾರಾಧನೆಯನ್ನು ಶಿವಾರಾಧನೆಯಾಗಿ ಪರಿವರ್ತನೆ ಮಾಡಿಕೊಂಡು ಆ ಲೆಕ್ಕದಲ್ಲಿ ಕೆಲವು ಆಚರಣೆಗಳನ್ನು ಇದರ ಜೊತೆಯಲ್ಲಿ ಬೆರೆಸ್ಕೊಂಡು ಏನು ಮಾಡಿದ್ರು ಅಂತ ಹೇಳಿದ್ರೆ ಈ ವ್ಯವಸ್ಥೆಯಲ್ಲಿ ಶಿವ ಆರಾಧನೆ ಮತ್ತು ಶರಣರ ಆರಾಧನೆ ಇವೆರಡು ಸೇರಿ ವೀರಶೈವ ಅಂತ ಅನ್ನುವಂಥ ಒಂದು ನೆಲೆ ಸೃಷ್ಟಿಯಾಯಿತು. ಇದ್ರ ಬಗ್ಗೆ ನಮ್ಮ ಹಿರಿಯರು ಸಹ ಸಾಕಷ್ಟು ಲೇಖನಗಳಲ್ಲಿ ತಮ್ಮ ಸಂಶೋಧನೆಗಳಲ್ಲಿ ಬರೆದಿದ್ದಾರೆ. ಅಲ್ಲ, ಇದು ವಾಸ್ತವ ಸತ್ಯವೂ ಹೌದು.
ಆ ನೆಲೆಯಲ್ಲಿ ಶರಣರ ಆಚರಣೆ ಶೈವಾರಾಧನೆ ಮತ್ತು ಶಿವಾರಾಧನೆಯ ನಡುವೆ ಇರ್ತಕ್ಕಂಥದ್ದು, ಲಿಂಗಾರಾಧನೆಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಸಮನ್ವಯಗೊಳಿಸಿ ಅದು ಇಟ್ಕೊಂಡು ಇದು ಇಟ್ಕೊಂಡು ಮಾಡುವಂಥ ಒಂದು ಪ್ರಸಂಗ ಹೋಯಿತು. ಈಗ ಲಿಂಗಾಯತ ಅನ್ನೋದೊಂದು ಸ್ವತಂತ್ರ ಕಲ್ಪನೆ, ಸ್ವಾನುಭಾವದ ನೆಲೆಯಲ್ಲಿ ನೋಡಿ, ಒಂದು ಹೇಳೋದು ಕೇಳಿ, ಲಿಂಗಾಯತ ಅಂತ ಅನ್ನೋಂಥದ್ದು ಇದೆಯಲ್ಲ, ಇದು ಶರಣ ತತ್ವದ ಪರಿಪೂರ್ಣವಾಗಿರುವಂಥ ನೆಲೆ. ಯಾಕೆ ಅಂದ್ರೆ ನಾನು ಹೇಳ್ತೇನೆ, ಲಿಂಗ ಅಂತ ಹೇಳಿದ್ರೆ ನಿರಾಕಾರವನ್ನು ಸಾಕಾರಗೊಳಿಸಿಕೊಳ್ಳುವಂತಹ ಒಂದು ಅತ್ಯದ್ಭುತವಾದ ಆಧ್ಯಾತ್ಮಿಕ ನೆಲೆ. ನಾವದನ್ನು ಪರಿಪೂರ್ಣವಾಗಿ ಹೊಂದಬೇಕಾದ್ರೆ ಮೊದಲು ಅದನ್ನು ಆಯತ ಮಾಡಿಕೊಳ್ಬೇಕು. ಆಯತ ಅಂದರೆ ನಮ್ಮ ಆಚರಣೆಯ ಜೊತೆಯಲ್ಲಿ ಅದನ್ನು ನಾವು ಜೋಡಿಸ್ಕೊಳ್ಬೇಕು. ನಾವು ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಅನ್ನುವಂಥ ಗಟ್ಟಿಯಿಂದ ನಮ್ಮ ಏಕಾಗ್ರತೆಯನ್ನು ಸಾರಬೇಕು. ಇದು ಲಿಂಗ ಆಯತ. ಆನಂತರ ಲಿಂಗ ಸ್ವಾಯತ ಆಯಿತು. ಲಿಂಗ ಸ್ವಾಯತ ಅಂತಂದರೆ ಕಾಯಕ ದಾಸೋಹಗಳಲ್ಲಿ ಪರಿಪೂರ್ಣವಾಗಿ ಲಿಂಗದ ನೆಲೆಯಲ್ಲಿ ನಿಂತು ಅದನ್ನು ಮಾಡ್ತಕ್ಕಂಥದ್ದು, ತನ್ನ ಪ್ರಾಣವನ್ನೇ ಅದರಲ್ಲಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅದು ಪ್ರಾಣಲಿಂಗವಾಯಿತು. ಲಿಂಗ ಸನ್ನಹಿತ, ಅದರ ಪರಿಪೂರ್ಣವಾಗಿರುವಂಥ ನೆಲೆ ಬಂದದ್ದು ಭಾವಲಿಂಗವಾಯಿತು. ಅದು ಆಯತ, ಸ್ವಾಯತ, ಸನ್ನಹಿತ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಬಂತು. ನಾವು ಇವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ವಿ. ಇಷ್ಟಲಿಂಗ ಮೈ ಮೇಲೆ ಲಿಂಗಧಾರಣೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಷ್ಟೇನೆ. ಆ ಲಿಂಗ ಆ ಕೈಲಾಸದಲ್ಲಿರುವಂಥ ಲಿಂಗ, ಗುಡಿಲಿಂಗ, ಇದು ಕೇದಾರ್ ಲಿಂಗ, ಇದು ದ್ವಾದಶ ಲಿಂಗ, ಆ ಲಿಂಗ, ಇದು ಇಷ್ಟಲಿಂಗ ಅಂತ ಅನ್ನೋಂಥ ರೀತಿಯಿಂದ ಆ ಕಲ್ಪನೆ ಮಾಡಿಕೊಂಡು ಸ್ವಾಯತ, ಸನ್ನಹಿತ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಬಿಟ್ಟು ಆಚಾರ, ಗುರು, ನೋಡಿ ಸತ್ ಚಿತ್ ಆನಂದ ಅನ್ನೋದನ್ನು ಎಷ್ಟು ಲೆಕ್ಕದಲ್ಲಿ ಹೇಳ್ತಾರೆ ನೋಡಿ ಸರ್. ಸತ್ ಅಂತ ಅನ್ನೋದು ಹೊರಗಿನ ಆಚರಣೆಗೆ ಸಂಬಂಧಪಟ್ಟಂಥ ಸಿದ್ಧತೆ. ಆ ಸಿದ್ಧತೆಗೆ ಬೇಕಾಗಿರ್ತಕ್ಕಂಥದ್ದು ಅರಿವು, ಆಚಾರ. ಅದಕ್ಕೇನು ಮಾಡಿದ್ರು, ಆಚಾರಲಿಂಗ, ಗುರುಲಿಂಗ ಅಂತ ಹೇಳಿದ್ರು. ಆ ಬೋಧನೆಗಳನ್ನು ವ್ಯಕ್ತಿಗತವಾಗಿ ಇಟ್ಟುಕೊಳ್ಳಿಲ್ಲ, ತತ್ವಗತವಾಗಿ ಇಟ್ಟುಕೊಂಡಾಗ ಆಚರಣೆ ಆಚಾರಲಿಂಗವಾಯಿತು, ಬೋಧನೆ ಗುರುಲಿಂಗವಾಯಿತು. ಅರಿವು, ಆಚಾರಗಳ ಸಂಘ ಇವೆರಡು ಒಟ್ಟುಗೂಡಿದ್ದು ಇಷ್ಟಲಿಂಗ ಅಂತ ಮಾಡಿದ್ರು. ಇಲ್ಲ, ಈಗ ನನ್ನ ಪ್ರಶ್ನೆ ಅಲ್ಲ, ಈ ಲೆಕ್ಕಕ್ಕೆ ನಾವು ಹೋದರೆ ಈ ವ್ಯವಸ್ಥೆಯಲ್ಲಿ ಆಯತ, ಸ್ವಾಯತ, ಸನ್ನಹಿತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಪರಿಪೂರ್ಣವಾಗಿ ಅರಗಿಸ್ಕೊಳ್ಳೋದಕ್ಕೆ ಮೊದಲೇ ಅದು ಕಲ್ಯಾಣದ ಕ್ರಾಂತಿ. ಆದ್ದರಿಂದ ಶೈವಾಚಾರ್ಯರು ಶೈವಾಚರಣೆ ಇಲ್ಲಿ ಬಂದವರು ಏನು ಮಾಡಿದ್ರು ಅಂದರೆ ಅದನ್ನೇ ಮುಂದೆ ಇಟ್ಟುಕೊಂಡು ಬಸವಣ್ಣನವರನ್ನ ಗುರುಗಳು, ಬಸವಣ್ಣ ಪೂಜ್ಯ ಅಂತ ಮಾಡಿಕೊಂಡು ಈ ಆಚರಣೆಗಳನ್ನೇ ಇಟ್ಟುಕೊಂಡು. ಆಯಿತು ಗುರುಗಳೇ, ಈಗ ನಾನು ಹೇಳಿದ್ದು ಅವರ ಪ್ರತಿಕ್ರಿಯೆ ಇದ್ದಿದ್ದು ವೀರಶೈವ ಮೊದಲಿತ್ತು ಅಂತ. ಈಗ ನಾವು ಇಷ್ಟು ವಿವರಣೆಗೆ ಹೋಗೋದಕ್ಕಿಂತ ಈ ರೀತಿಯ ಅಲ್ಪಮತಿ ಇರತಕ್ಕಂಥ ಕೆಲವರು, ಅವರು ಶೈವ ಇತ್ತೋ ವೀರಶೈವ ಇತ್ತೋ ಅದರ ಒಂದು ಇದು ಎಲ್ಲವನ್ನೂ ಹೇಳೋದೆಲ್ಲ ಅವರವರು ಬೆಳೆದಿದ್ದಾರೆ. ಎಲ್ಲವನ್ನು ಜಗತ್ತನ್ನೇ ನಾವು ಇದನ್ನು ರೂಪಿಸೋಕ್ಕಾಗೋದಿಲ್ಲ. ಇಲ್ಲಿ ರೂಪಿತ ಅನುಭವ ಮಂಟಪದಲ್ಲಿ ರೂಪಿತ ಆಗಿರೋದು ನಮ್ಮ ಲಿಂಗಾಯತ. ನಾವು ಅಲ್ಲಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಹೊರತಾಗಿ ಇಂಥ ಮೂರ್ಖ ಪ್ರಶ್ನೆಗಳಿಗೆ ಉತ್ತರಿಸೋದ್ರಲ್ಲಿ ಏನು ಅರ್ಥವೇ ಇಲ್ಲ ಅನ್ಸುತ್ತೆ ನನಗೆ. ಅದು ನಿಜವಾದ ಮಾತು. ನೋಡಿ, ವಾಸ್ತವವಾಗಿ ನಾನೊಂದು ಹೇಳ್ತೇನೆ, ಈ ಜಗತ್ತಿನಲ್ಲಿ ನಿರಾಕಾರದಲ್ಲಿ ಪರಮಾತ್ಮನನ್ನು ಪೂಜನೆ ಮಾಡ್ತಕ್ಕಂಥ ಒಂದು ನೆಲೆಯಲ್ಲಿ ಒಂದು ಕಾಲ ಇತ್ತು. ಆಮೇಲೆ ಅದನ್ನು ಎರಡು ರೂಪವಾಗಿ ಮಾಡಿಕೊಂಡು ಒಂದು ಶಿವ ಮತ್ತು ವಿಷ್ಣು ಅಂತ ಮಾಡಿಕೊಂಡು ಒಂದು ಶೈವ, ಸಹಜವಾಗಿ ಸ್ಥೂಲವಾಗಿ ಹೇಳ್ತೇನೆ ಜನಗಳಿಗೆ ಗೊತ್ತಾಗ್ಲಿ, ಶಿವ ಮತ್ತು ವೈಷ್ಣವ, ಶೈವ ಮತ್ತು ವೈಷ್ಣವ ಅಂತ ಎರಡಾಯಿತು. ಆ ಶೈವ ಪರಂಪರೆಯಲ್ಲಿ, ವೈಷ್ಣವ ಪರಂಪರೆಯಲ್ಲಿ ಬೇಕಾದಷ್ಟು ಭಾಗಗಳು ಬಂದವು, ಅದಿರಲಿ. ಶೈವ ಪರಂಪರೆಯಲ್ಲಿ ಏನಾಯಿತು ಅಂತಂದರೆ, ನಮ್ಮ ಆಚರಣೆಗಳು ವ್ಯವಸ್ಥೆ ಮಾಡಿದಾಗ ಅಂತರ್ಮುಖ ಆಚರಣೆಗಳಿಗಿಂತಲೂ ಪೌರಾಣಿಕ ಶಿವನ ಕಲ್ಪನೆಗಳನ್ನೇ ಹೆಚ್ಚು ಇಟ್ಟುಕೊಂಡು ಹೋಗುವಂಥ ಸನ್ನಿವೇಶದಲ್ಲಿ ಅದು ಸಪ್ತಶೈವಗಳಾಗಿ ಪರಿವರ್ತಿತವಾದವು. ಜಗತ್ತಿಗೆ ಅವನು ಸಂಪೂರ್ಣ ಅಧಿಪತಿ ಅಂದಾಗ ನಾಥಪಂಥ ಆಯಿತು. ಅಲ್ಲ ಗುರುಗಳೇ, ಎಲ್ಲಾನು ಬೆಳೀಲಿ, ಎಲ್ರಿಗೂ ಒಳ್ಳೇದಾಗ. ಅಲ್ಲ, ಈ ಇದರಲ್ಲಿ ವೀರಶೈವ ಅಂತ ಬಂದಾಗ ಈ ಬಸವಣ್ಣನವರ ಅನುಯಾಯಿಗಳಾಗಿ ಬಂದವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬಸವ ತತ್ವಗಳನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಳ್ಳುವಂತ ಸನ್ನಿವೇಶ ಮಾಡಿದಾಗ ಈಗ ಇಲ್ಲಿ ಇದ್ದು ಮತ್ತೆ ವೀರಶೈವ ಮೊದಲಿತ್ತು ಅಂತ ಮೂರ್ಖ ಪ್ರಶ್ನೆಗಳನ್ನು ಈ ರೀತಿ ಅದು ಇತ್ತೀಚಿನ ಕನ್ಫ್ಯೂಷನ್ ದಿಶಾಭೂ ಇದ್ದಿರ್ಬೋದು. ನಾನು ಅದನ್ನು ಪ್ರಶ್ನೆ ಮಾಡಲ್ಲ, ಇತ್ತೋ ಇಲ್ವೋ. ನಮ್ಮ ಕಲಬುರ್ಗಿಯವ್ರು ಹಂಗೆ ಹೇಳಿದ್ರು, ಅದೆಲ್ಲ ಇದ್ಕೊಂಡು ಹೋಗ್ಲಿ. ನಮಗಿಲ್ಲಿ ಬೇಕಾಗಿರೋದು ಲಿಂಗಾಯತ ತತ್ವವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣನವರು. ಇಷ್ಟಲಿಂಗವನ್ನು 30 ದಿನದಲ್ಲಿ ನಾವು ಕೇಳಿದ್ದೇವೆ. ಇಷ್ಟಲಿಂಗವನ್ನು ನಮಗೆ ರೂಪಿಸಿಕೊಟ್ಟವರು ಅವರು.
ನಿರಾಕಾರ ಸಾಕಾರ ತಾವೆಲ್ಲ ಹೇಳಿದ್ರಿ. ಒಂದೇ ಮೂಲ ತತ್ವ ಕೊಟ್ಟರು, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗಿ ಅಗಮ್ಯ ಅಗೋಚರ ಅಪ್ರತಿಮ, ಅಲ್ಲಿ ಕೈಲಾಸ ವೈಕುಂಠ ಶಿವ ಅಂತ ಅನ್ನೋಂಥ ಲೆಕ್ಕ ಹೇಳಲಿಲ್ಲ ಅವರು. ಅಲ್ಲ, ಇದು ನಮ್ಮ ಲಿಂಗಾಯತದ ಮೂಲ ತತ್ವ. ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಇಲ್ಲಿಂದ ನಮ್ಮ ಪ್ರಾರಂಭ, ನಮ್ಮ ಹೊಳೆ ಹರಿಯೋದು ಅಲ್ಲಿಂದ. ಇದರಲ್ಲಿ ಮೊದಲಿನವ್ರು ಯಾರ್ಯಾರೋ ಸೇರಿಕೊಳ್ಳಿ, ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಅವರು ಮೊದಲಿದ್ದರು. ಇಲ್ಲಿ ಬಂದಿರೋದು ಬಸವ ತತ್ವ ನಮಗೆ ಮೂಲ. ಅಪ್ಪಾಜಿ, ಇಲ್ಲೇನಾಗಿದೆ ಗೊತ್ತಾ, ನಮ್ಮ ಆಚರಣೆಯ ಅನುಭಾವದ ನೆಲೆಗಿಂತಲೂ ಸಹ ನಮ್ಮ ಬೌದ್ಧಿಕ ಕಸರತ್ತುಗಳು ಇದರಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಆ ಕಾಮೆಂಟ್ಗೆ, ಆ ಪ್ರತಿಕ್ರಿಯೆ, ಇಷ್ಟಲಿಂಗ ಅಂತ ಅನ್ನೋಂಥ ಕಲ್ಪನೆ ನೀವು ಈ ಲೆಕ್ಕದಲ್ಲಿ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂದ್ರೆ ಕೆಲವು ಪಂಡಿತರುಗಳು ಕರಲಿಂಗ ಅಂತಾನೆ ಹೇಳ್ಕೊಳಕ್ ಶುರು ಮಾಡ್ತಾರೆ. ಅದೇನ ಹೇಳ್ಕೊಳ್ಳಿ ಗುರುಗಳು. ಅಲ್ಲ, ಕರಲಿಂಗ ಅಂದ್ರೇನು ಕೇಳದವನು ಅಲ್ಲ, ವಾಸ್ತವವಾದಂಥ ರೀತಿಯಿಂದ ಆನುಭಾವಿಕ ನೆಲೆಯಲ್ಲಿ ಅಂತರಂಗದ ಆಲೋಚನೆಗಳೇ ಅಲ್ಲಿ ನಮಗೆ ಕಂಡು ಬರೋದಿಲ್ಲ ನೋಡಿ. ಕರ ಅಂದ್ರೆ ಕ್ರಿಯೆ. ನೀನು ಏನು ಕೆಲಸ ಮಾಡ್ತೀಯ ಆ ಕೆಲಸವನ್ನ ಲಿಂಗ ಪ್ರಜ್ಞೆಯಿಂದ ಮಾಡಬೇಕು, ಅಷ್ಟೇ ಇರೋದು. ಕರಸ್ಥಲ ಅಂತ ಹೇಳಿದ್ರೆ ಅಂಗೈ ಅಲ್ಲ. ಇದು ಮೊದಲನೇ ಪ್ರತಿಕ್ರಿಯೆ ಗುರುಗಳೇ. ಇನ್ನು ಸುಮಾರು ಇವೆ, ಇವು ತುಂಬ ಚರ್ಚೆಗೆ ಅಂಶಗಳಿವೆ. ಎರಡನೆಯ ಪ್ರತಿಕ್ರಿಯೆ, ಈ ಒಂದು ನಮ್ಮಲ್ಲಿ ಪವಾಡ ಅಂತ ಬರುತ್ತೆ. ಒಬ್ಬರು ಯಾರು ಕಲಬುರಗಿಯಲ್ಲಿ ಭಾಳ ಬಸವ ಭಕ್ತರೇ ಅವರು, ಅವ್ರ ಬಗ್ಗೆ ನಾನು ನಕಾರಾತ್ಮಕವಾಗಿ ಮಾತಾಡ್ತಾ ಇಲ್ಲ. ಪವಾಡ ಅನ್ನೋದು ವಚನಗಳಲ್ಲಿ ಎಲ್ಲೂ ಇಲ್ಲ. ಅದೇನು ಉಪನ್ಯಾಸ ಪ್ರವಚನ ಮಾಡಿದಂಥ ವ್ಯಕ್ತಿ, ಅದು ಪವಾಡದ ಬಗ್ಗೆ ಇದು ಕೆಲವು ಅಂಶಗಳು ಬರ್ತವೆ. ಹೀಗಾದರೆ ಈ ಪವಾಡ ಏನಿದು? ಇದು ಇವರು ಹೇಳುವ ಹಾಗೆ ಪವಾಡಗಳು ಇರಲಿಲ್ಲ, ಇತ್ತು ಅನ್ನೋದು ಏನೇನೋ ಹೇಳ್ಕೋತಾರೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಯಾರು ಅಂಗಭಾವದಿಂದ ಲಿಂಗಭಾವದೆಡೆಗೆ ಸಂಪೂರ್ಣವಾಗಿ ಲಿಂಗೈಕ್ಯ ಸ್ಥಿತಿಗೆ ಹೋಗ್ತಾರೆ, ಪ್ರತಿ ಹೆಜ್ಜೆಯೂ ಕೂಡ ನಮಗೆ ಪವಾಡವಾಗಿ ಕಾಣಿಸುತ್ತೆ. ಅದು ಹೇಗೆ ತನ್ನ ಲಿಂಗ ಕೆಲಸ ಮಾಡ್ಕೊಳ್ಳುತ್ತೋ ನನಗೆ ಗೊತ್ತಿಲ್ಲ. ನೋಡಿ, ಈ ಪವಾಡ ಅಂತ ಅನ್ನುವಂಥ ಶಬ್ದ ನಮ್ಮ ಮಾತು ಮನಸ್ಸುಗಳಿಗೆ, ಬುದ್ಧಿಯ ಚಿಂತನೆಗಳಿಗೆ ಮೀರಿದಂತಹ ಒಂದು ಅನಿರೀಕ್ಷಿತವಾದಂಥ ಒಂದು ಘಟನೆ. ಅದನ್ನ ನಾವೇನು ಮಾಡಿದ್ವಿ ಅಂತಂದ್ರೆ, ಅದಕ್ಕೆ ಆ ಪವಾಡ ಏನೋ ಒಂದು ಘಟನೆ ನಡೀತು, ಆ ಘಟನೆಗೆ ನಾವೇನು ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಅದರ ಪ್ರತಿಫಲವನ್ನು ನಾನು ಪಡಿಬೇಕು ಅಂತ ಅನ್ನೋಂಥ ವ್ಯಕ್ತಿ ನಾನೇನು ಮಾಡಿದೆ, ನಾನು ಆ ಪವಾಡವನ್ನು ಮಾಡಿದೆ. ಈ ಲೆಕ್ಕದಲ್ಲಿ ಏನಾಯ್ತು ಅಂತಂದ್ರೆ, ಪವಾಡ ಅಂತ ಅನ್ನೋದು ಆತ್ಮವೈಭವದ ಪರಿಣಾಮವಾಗಿ ಅನೇಕ ರೀತಿಯ ಕಥೆಗಳನ್ನ ಇಟ್ಕೊಂಡು ಕೂತಿದೆ. ಅದನ್ನ ಸಂಕುಚಿತ ಅಲ್ಲ, ವಾಸ್ತವವಾಗಿ ನಾವೇನೋ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ, ಇದ್ದಕ್ಕಿದ್ದಾಗೆ ಅನಿರೀಕ್ಷಿತವಾಗಿ ಅದು ಇನ್ನೊಂದಾಗಿ ಪರಿವರ್ತನೆ ಆಗ್ತದೆ, ಅದು ನಮಗೆ ಅನುಕೂಲ ಆಗ್ತದೆ. ಎಲ್ಲ ಗುರುಗಳಿಗೆ ಅನಿರೀಕ್ಷಿತ ಆಗೋದಿಲ್ಲ. ಮತ್ತೆ ನಾವು ತಪ್ಪಾಗಬಾರ್ದು. ನಾನು ಅಂಗಭಾವದಿಂದ ಲಿಂಗಭಾವ ಅದು ನಿಶ್ಚಿತವಾದ ಅದು ಮುಂದಿನ ವಿಚಾರ. ನಾನು ಹೇಳ್ತಾ ಇರೋದು ನೀವು ಹಂಗೆ ಹೇಳ್ಬಿಟ್ರೆ ಇವ್ರು ಹಂಗೆ ತಿಳ್ಕೊತಾರೆ. ಇಲ್ಲ, ಅನಿರೀಕ್ಷಿತ ಅಂತ ಯಾತಕ್ಕೆ ಹೇಳಿದೆ ಅಂತಂದ್ರೆ, ನಾನು ಇದನ್ನ ಸಾಧನೆ ಮಾಡಿದ್ದೇನೆ ಅಂತ ಹೇಳತಕ್ಕಂಥದ್ದಲ್ಲ. ಆ ರೀತಿ ಅಂಗಭಾವ ನಾನು ಗಟ್ಟಿಯಾಗಿರುವಂತ ಸನ್ನಿವೇಶದವರೆಗೂ ಲಿಂಗೈನಿಂದ ದೂರನೇ ಇರ್ತೀನಿ ಗುರುಗಳೇ. ಆದ್ರೆ ಅಂಗ ಲಿಂಗವಾಗಿ ಪರಿವರ್ತಿತವಾದಾಗ ಅಂತ ಹೇಳಿದ್ರೆ, ನಾನು ಇಲ್ಲ ನೀನೇ ಎಲ್ಲ ಅಂತ ಅನ್ನುವಂತ ಅಂತರಂಗದ ಪ್ರತಿಫಲ ಪರಿಪೂರ್ಣವಾದಾಗ ಅದೇನಾಗತ್ತೆ ಅಂತಂದ್ರೆ, ಇದ್ದಕ್ಕಿದ್ದಾಗೆ ನಮ್ಮ ಆಚರಣೆಗಳು ಪರಿವರ್ತಿತವಾಗ್ತವೆ. ನೋಡಿದವ್ರು ಏನಂತಾರೆ, ಅದು ಪವಾಡ ಅಂತಾರೆ. ಅದು ಪವಾಡಕ್ಕೆ ಅಷ್ಟು ಬೆಲೆ ಕೊಡದೇನೆ ನಾವು ಅಂಗಭಾವದಿಂದ ಲಿಂಗಭಾವದೆಡೆಗೆ ಹೋದಾಗ ಬಸವಣ್ಣನವರ ಅದು ಮುಂದೆ ಚರ್ಚೆಗೆ ಬರುತ್ತೆ ಗುರುಗಳೇ. ಈ ಪವಾಡದ ಬಗ್ಗೆ ಇಂತಹ ಸಂಕುಚಿತ ಭಾವನೆಗಳನ್ನು ಕೈಬಿಟ್ಟು ಯಾರು ಆ ಐಕ್ಯ, ನಮ್ಮ ಅಲ್ಲಮ್ಮ ಪ್ರಭುಗಳಾಗಲಿ, ಅಕ್ಕಮಹಾದೇವಿಯವರಾಗಲಿ, ಸಿದ್ದರಾಮೇಶ್ವರರಾಗಲಿ, ಯಾರು ಚನ್ನಬಸವಣ್ಣನವರು ಯಾರೂ ಸಾಮಾನ್ಯರಲ್ಲ, ದೈವಿ ಪುರುಷರು, ತಾವೇ ದೈವವಾದವರು, ತಾವೇ ಮಹಾಲಿಂಗವಾದವರು. ಅವ್ರು ಏನು ಮಾಡ್ತಾ ಇದ್ರು, ಜನರಿಗೆ ಅದು ಪವಾಡವಾಗಿ ಕಾಣ್ತಿತ್ತು, ಅವರು ಪವಾಡ ಅಂತಿದ್ರು. ಅಲ್ಲ, ಲೋಕಾಚರಣೆಯ ನೆಲೆಯಲ್ಲೇ ಹೋಗುವಂಥದ್ದನ್ನ ಇದ್ದಕ್ಕಿದ್ದಾಗೆ ಅದಕ್ಕಿಂತಲೂ ವಿಚಿತ್ರವಾಗಿರುವಂಥ ವಿಶೇಷವಾಗಿರುವಂಥ ಆಚರಣೆ ಕಂಡಾಗ, ಅಲ್ಲ ಗುರುಗಳೇ, ಅಂಗಭಾವದಲ್ಲಿ ಇರೋವನಿಗೆ ವಿಚಿತ್ರ ಕಾಣುತ್ತದು. ಹೌದು. ಈಗ ಉದಾಹರಣೆಗೆ ನನ್ನ ವ್ಯಕ್ತಿತ್ವ ಪರ್ಸನಲಿ ತಗೊಳ್ಳಿ ಗುರುಗಳೇ. ಈ ಅನುವಾದ ಕ್ರಿಯೆಯನ್ನು ಆರಂಭ ಮಾಡಿದಾಗ ದೇಶದಲ್ಲಿ 300 ಜನ ವಿದ್ವಾಂಸರು ನನಗೇನು ಗೊತ್ತಿದ್ರು ಗುರುಗಳೇ. ನಿಷ್ಠೆಯನ್ನು ಮಾಡಿದ್ದೇನೆ. ನನಗೆ ಬಸವಣ್ಣ ಕೈ ಹಿಡಿದು ನಡೆಸ್ತಾರೆ ಅಂತ ಅನೇಕ ಬಾರಿ ನಾನು ಹೇಳ್ತಿರ್ತೀನಿ. ಹಾಗೆ ಈ 40 ಭಾಷೆ ಹೆಸರುಗಳು ಗೊತ್ತಿಲ್ಲದಂತಕ್ಕಂಥ, ಎಲ್ಲೋ ಅಲ್ಲಿ ತಾಷ್ಕೆಂಟಲ್ಲಿರುವ ಉಜ್ಬೆಕಿಸ್ತಾನದ ಒಬ್ಬ ವಿದ್ವಾಂಸರು ನಾನು ವಚನಗಳನ್ನು ಮಾಡಿಕೊಡ್ತೀನಿ ಅಂದರೆ ಇದು ನನಗೆ ಪವಾಡ ಅಲ್ಲವೇ? ಅಲ್ಲ, ಇದು ನಾವು ಯೋಚನೆ ಮಾಡದೆ, ನಾವು ಕಲ್ಪನೆ ಮಾಡದೆ, ಇದ್ದಕ್ಕಿದ್ದಾಗೆ ನಮ್ಮ ಮುಂದೆ ಪ್ರತ್ಯಕ್ಷವಾದಂಥ ಒಂದು ಅದ್ಭುತ ಇದು. ಹೀಗೆ ಪ್ರತಿಯೊಂದು ನಾವು ಕಣ್ಣಾರೆ ಕಾಣ್ತಿರ್ತೀನಿ.
ಕಣ್ಣಾರೆ ಕಾಣ್ತೀನಿ. ಇದು ಎಲ್ಲದಕ್ಕೂ ಪವಾಡ, ಅಸತ್ಯ ಅಸತ್ಯ ಚರ್ಚೆ ಬರಲ್ಲ ಇಲ್ಲಿ. ನೀನು ಲಿಂಗವಂತ ತತ್ವದಲ್ಲಿ ಲಿಂಗವನ್ನು ಆಯತ ಮಾಡಿಕೊಂಡು ಎನ್ನ ಕರಸ್ಥಳದಲ್ಲಿ ಏನು ಬಂತಲ್ಲ ಚುಳುಕಾದ್ರಲ್ಲ ಅದರ ಸಾಕ್ಷಿಯಾಗಿ ಬದುಕು ಅಂದಾಗ ನನ್ನ ಬದುಕೇ ಒಂದು ಪವಾಡವಾಗಿ ಬೇರೆಯವರ ಕಂಡ್ರೆ ನಾನು ಹೌದೌದು ಹೌದು ಹೌದು ಇಲ್ಲ, ಇದು ಸತ್ಯ. ಪವಾಡದ ಬಗ್ಗೆ ಇದೊಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಇನ್ನೊಬ್ಬರು ಮೂರನೆಯವರುಗಳೇ ಈ ಮೌಢ್ಯದ ಬಗ್ಗೆ ಒಂದು ಸಂದರ್ಭ ಹೇಳ್ತೇನೆ. ಇಲ್ಲಿ ಬಸವ ಸಮಿತಿಯಿಂದ ನಾನು ಮನೆಗೆ ಅನಿರೀಕ್ಷಿತವಾಗಿ ಸಮಿತಿಯ ಯಾವುದೋ ಒಂದು ರೆಕಾರ್ಡಿಂಗ್ ಕಾರ್ಯಕ್ರಮದಲ್ಲಿ ಲೇಟ್ ಆಗೋಯಿತು. ನಮ್ಮ ಕಾರ್ ಡ್ರೈವರು ಅವತ್ತು ರಜೆ ಹಾಕಿದ್ದ. ರಜೆ ಹಾಕಿದಾಗ ಹೆಂಗೆ ಹೋಗೋದು ಅಂತ ಹೇಳಿ ಒಂದು ಓಲಾ ಅಂತ ಇನ್ನು ಟ್ಯಾಕ್ಸಿಗಳಿವೆ, ಅದರಲ್ಲಿ ಬುಕ್ ಮಾಡಿದೆ. ನೋಡಿದಾಗ ಟ್ಯಾಕ್ಸಿಯಲ್ಲಿ ಕೂತ್ಕೊಂಡೆ ಮನೆ ಕಡೆ ಹೋಗುವಾಗ ಆ ಚಾಲಕ ನನ್ನನ್ನೊಂದು ಪ್ರಶ್ನೆ ಮಾಡಿದೆ, ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂದ. ನಾನೆಲ್ಲಪ್ಪ ನೋಡಿದೆ ಅಂದೆ. ಏನೋ ನೀನು ಯೂಟ್ಯೂಬಲ್ಲಿ ಈ ರೀತಿ ಚರ್ಚೆಗಳಲ್ಲಿ ಎಲ್ಲೋ ಕಂಡಿರ್ಬೋದು ಅಂತ ತಿಳ್ಕೊಂಡು ನೋಡಿರ್ಬೇಕಪ್ಪ ಅಂದೆ. ಅಲ್ಲ, ನೀವು ಬಸವ ಸಮಿತಿಯವರಲ್ಲ, ಬಸವ ತತ್ವದ ಆರಾಧಕರೆಲ್ಲರೂ ಮೌಢ್ಯಾಚರಣೆ ಬಗ್ಗೆ ಭಾಳ ಮಾತಾಡ್ತಿರ್ತೀರಿ. ಮೂಲಾಚರಣೆ ಮತ್ತು ಮೌಢ್ಯಾಚರಣೆದೇ ನಿಮಗೆ ಗೊತ್ತೇ ಇರಲ್ಲ. ಮೂಲಾಚರಣೆಯನ್ನೇ ನೀವು ಮೌಢ್ಯಾಚರಣೆ ಅಂತ ಅಂದುಬಿಟ್ರೆ ನಮ್ಗೆ ಕಟ್ಟಕ್ಕೆ ಬರುತ್ತೆ. ನನ್ನ ತಾಯಿನೇ ಹೇಳಿದ್ದಾಳೆ, ಇದೇನೋ ನನಗೆ ಹೇಳಿಕೊಟ್ಟಿದ್ದಾಳೆ, ಅದು ನನಗೆ ಮೂಲಾಚರಣೆ. ಅದನ್ನು ನಿಮ್ಮ ದೃಷ್ಟಿಕೋನದಲ್ಲಿ ಮೌಢ್ಯ ಅಂದಾಗ ಸ್ವಲ್ಪ ಅದರ ಬಗ್ಗೆ ನೀವು ತಿಳಿಯಾಗಿ ನೋಡಬೇಕು. ಇದ್ದಕ್ಕಿದ್ದಂಗೆ ನಾವು ಬೇರೆಯವರು ಮಾಡೋದು ಎಲ್ಲವೂ ಮೌಢ್ಯಾಚರಣೆ ಅನ್ನೋ ನಿಲುವಿಗೆ ತಾವೆಲ್ಲ ಮಾತಾಡ್ತೀರಿ ಅನ್ನೋದು ಒಂದು ಪ್ರಶ್ನೆಯನ್ನು ಅವನು ಕೂಡ ಇದನ್ನು ನೋಡಿದ್ದ ಅದು ಒಂದು ಪ್ರತಿಕ್ರಿಯೆ ಅಂತ ತಗೋತೀನಿ. ಈಗ ಮೌಢ್ಯಾಚರಣೆ ಮತ್ತು ಈ ನೋಡಿ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಚಿಂತನೆ ಮಾಡದೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಮೂಢನಂಬಿಕೆ, ಮೌಢ್ಯಾಚರಣೆ. ಮೂಲ ಆಚರಣೆ ಒಂದಿರುತ್ತೆ. ಈಗ ನಾನು ಹೇಳ್ತೇನೆ, ದೇವರಿಗೆ ಶರಣಾಗು, ನೀನು ಚಿಕ್ಕವ, ದೇವರೇ ದೊಡ್ಡವನು ಅಂತ ಹೇಳುವಂಥದ್ದು ಒಂದು ಮೂಲ ಆಚರಣೆ. ಆ ಮೂಲ ಆಚರಣೆಯನ್ನು ನಾವಿಟ್ಟುಕೊಂಡು ಎಲ್ಲಿ ಹೋಗ್ತೇವೆ ನಾವು? ಯಾರೋ ಒಬ್ಬ ನಮಗೊಂದು ಗೈಡ್ ಮಾಡ್ತಾನೆ, ನೋಡಪ್ಪ ಆ ಬೆಟ್ಟದ ಮೇಲೆ ಹೋಗಿ ಆ ಅಲ್ಲಿ ಹೋಗಿ ಆ ಗುಡ್ಡಕ್ಕೆ ನಮಸ್ಕಾರ. ನಮ್ಮ ಮನೆ ದೇವರು ಅಲ್ಲಿ ನನ್ನ ತಾತ ಮುತ್ತಾತ ಮರಿತ ಎಲ್ಲ ತಾತಗಳು ಹೋಗಿ ಬಂದಿದ್ದಾರೆ, ನೀನು ಹೋಗ್ಬೇಕು ಅಲ್ಲಿ ಅಂದಾಗ ಅದು ಮೂಲಾಚರಣೆ. ನೋಡಿ, ಪರಿವರ್ತನೆ ಜಗದ ನಿಯಮ, ಅದನ್ನು ಹೇಳಬೇಕು ಅವ್ರಿಗೆ. ಆಯ್ತಪ್ಪ, ನಿಮ್ಮ ತಾತ ಮುತ್ತಾತ ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲಿದ್ದೀಯೇನು ನೀನು? ವಾಸ್ತವಾದಂಥ ರೀತಿಯಿಂದ ಪರಿವರ್ತನೆ ಜಗದ ನಿಯಮ. ನೋಡಿ, ನಮಗೇನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಾಗೆ ಬಾಯಾರದವನ ಮುಂದೆ ಏನೂ ಇಲ್ಲ, ಒಬ್ಬ ಕಾಡು ಮನುಷ್ಯನಂತೆ ಇದ್ದ, ಯಾವ ಮಡಕೆ ಇಲ್ಲ, ಕುರಿಕೆ ಇಲ್ಲ, ಏನಿಲ್ಲ, ಗಂಟ್ಲು ಒಣಗ್ತಾ ಇತ್ತು, ಇದ್ದಕ್ಕಿದ್ದಾಗೆ ಮಳೆ ಸುರಿಯಿತು. ಓಹೋ, ದೇವರ ಅನುಗ್ರಹದಿಂದ ನಾನು ಕುಡಿಲಿಕ್ಕೆ ನೀರು ಸಿಕ್ತು. ಇದು ಒಂದು ಕಾಲ. ಇವತ್ತಿನ ಕಾಲ ನೋಡಿ, ನೀರು ಬಾಯಾರಿಕೆ ಇವೆರಡೂ ಶಾಶ್ವತ. ಹಾಗೆ ದೈವಭಕ್ತಿ ಮತ್ತು ನಮ್ಮ ಸಮರ್ಪಣೆ ಇವೆರಡೂ ಶಾಶ್ವತ. ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದು ಕಾಲಕ್ಕೆ ತಕ್ಕಂತೆ ಆತ್ಮನಿರೀಕ್ಷಣೆಯಿಂದ ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ, ಕಾಲಕ್ಕೆ ತಕ್ಕಂತೆ ಅದನ್ನು ಜೋಡಿಸ್ಕೊಳ್ಳೋದಿದೆಯಲ್ಲ, ಇದು ಮೌಢ್ಯಾಚರಣೆ ಆಗಲ್ಲ. ಇದು ನಾವು ಇದು ಮೂಲಾಚರಣೆಯ ಪ್ರತಿಫಲವೇ. ಆದರೆ ಮೂಲಾಚರಣೆಯ ಜೊತೆಯಲ್ಲಿ ನಮ್ಮ ಆಚರಣೆ ನಾಗಾದ್ರೆ ನಮ್ಮ 7ನೇ ತಲೆಮಾರಿನಲ್ಲಿ ಮಳೆ ಬಂದಾಗ ಆಕಾಶದಲ್ಲಿ ಬಾಯಿ ತೆರ್ಕೊಂಡು ಕೂತ್ಕೊಳ್ತಿದ್ದ, ನಾನು ಹಂಗೆ ಮಾಡಬೇಕು ಅನ್ನೋದಿದೆಯಲ್ಲ, ಇದು ಮೌಢ್ಯಾಚರಣೆ. ಆಯ್ತು ಗುರುಗಳೇ, ಅದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ 4ನೆಯ ಪ್ರತಿಕ್ರಿಯೆಯಲ್ಲಿ ಇನ್ನೊಬ್ಬರು ಪ್ರತಿಕ್ರಿಯಾತ್ಮಕವಾಗಿ ಈ ಪ್ರೋಗ್ರಾಮ್ ನೋಡ್ತಾರೆ ಅಂದರೆ ಅವ್ರಿಗೆ ಬಸವನ ಬಗ್ಗೆ ಆಸಕ್ತಿ ಇದೆ, ಬಸವ ಅಭಿಮಾನಿಗಳು. ಅದನ್ನು ನಾನು ಏನು ಹೇಳೋದು ಬೇಕಿಲ್ಲ, ಅವ್ರಿಗೆ ಆಸಕ್ತಿ ಇದೆ ಅಂತ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಪ್ರತಿಕ್ರಿಯೆ ಬರೀತಾರೆ, ದಿಸ್ ಈಸ್ ನಾನ್ ಸೆನ್ಸ್ ಅಂತ ಬರೆದ್ರು. ಇಷ್ಟೇ ಬರೆದು, ಇನ್ನೇನು ಜಾಸ್ತಿ ಅವರು ಅದರ ಬಗ್ಗೆ ಭಾಳ ವೈಭವೀಕರಿಸಿ ಏನೂ ಬರೆದಿಲ್ಲ. ಅಂದರೆ ಇದು ಪ್ರೋಗ್ರಾಮೇ ಒಂದು ನಾನ್ ಸೆನ್ಸ್ ಅಂದರು, ಅಂದರೆ ಇದರಲ್ಲಿ ಅರ್ಥವೇ ಇಲ್ಲ ಅಂತಂದರು. ನಾನು ಬಿಡಲಾರದೆ ಅವರಿಗೆ ಬೇರೆ ಒಂದು ಇದು ಕಾಮೆಂಟಲ್ಲಿ ಪ್ರತಿಕ್ರಿಯೆ ನಾನು ಮಾಡಿದೆ. ನಿಮಗೇನು ಇದರಲ್ಲಿ ನಾನ್ ಸೆನ್ಸ್ ಕಾಣ್ತು ದಯವಿಟ್ಟು ತಿಳಿಸಿ, ವಾಟ್ ಈಸ್ ನಾನ್ ಸೆನ್ಸಿಕಲ್ ಅಬೌಟ್ ಅವರ್ ಪ್ರೋಗ್ರಾಮ್ ಅಂದಾಗ ಅವನು ಮತ್ತೆ ಪ್ರತಿಕ್ರಿಯೆ ಕೊಟ್ಟ. ಈಗ ಉದಾಹರಣೆಗೆ ನಾವು ಈ ಮಾಂಸಾಹಾರವನ್ನು ಮಾಡ್ತೇವೆ, ಮಾಂಸಾಹಾರವನ್ನು ನಾವು ಮೊದಲಿನಿಂದನೂ ಮಾಡ್ತಾಯಿದ್ದೇವೆ. ಮಗು ಇದ್ದಾಗಲೇ ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಂತ ಡಾಕ್ಟ್ರು ಹೇಳಿದ್ರು. ಆವಾಗಿಂದ ಎಗ್ ತಿನ್ಕೊಂಡು ಹಾಗೆ ತಿನ್ಕೊಂಡು ನಾನು ಬಂದಿದ್ದೇನೆ. ಆದರೆ ನೀವು ಬಸವ ತತ್ವದಲ್ಲಿರುವವರು ಈ ಆಹಾರ ಪದ್ಧತಿಗೆ ನನ್ನನ್ನು ಭೂತವಾಗಿ ನೋಡ್ತೀರಲ್ಲ. ಭಾಳ ಇಂಗ್ಲೀಷಲ್ಲಿ ಒಂದು ಶಬ್ದ ಬಳಸಿದ್ದಾನೆ, ಇವರು ಡಿಮೊನೈಸಿಂಗ್ ಅಂತ. ಡೆಮೊನೈಸಿಂಗ್ ಅಂದರೆ ನನ್ನನ್ನು ದೆವ್ವ ಅನ್ನೋಂಗೆ ನೀವು ನೋಡ್ತೀರಾ ಅಂತ, ರಾಕ್ಷಸನ ಥರ ನೋಡ್ತೀರಾ, ಇದು ತಪ್ಪಲ್ವೇ ಅಂತ ಒಂದು ಮಾತು ಹೇಳಿದ. ಇದು ಕೂಡ ಆ ಪ್ರತಿಕ್ರಿಯೆಯಲ್ಲಿ ಅದಕ್ಕೂ ಕೂಡ ತಮ್ಮ
ಸಣ್ಣ ಕಾಮೆಂಟ್ ಕೊಟ್ಟು ನೋಡಿ, ಮುಂದೆ ವಿಷಯಕ್ಕೆ ಹೋಗೋಣ. ಅಲ್ಲ, ನಾನು ಹೇಳೋದಿಷ್ಟೇ, ಮಾಂಸಾಹಾರ ಸಸ್ಯಾಹಾರ ಇವುಗಳಲ್ಲಿರ್ತಕ್ಕಂಥ ವೈಚಿತ್ರ್ಯ ಮತ್ತು ಪರ ವಿರೋಧ ತೀರ್ಮಾನಗಳ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ಆದರೆ ನನಗೆ ಬಾಯಾರಿಕೆ ಆಗಿದೆ, ಎಲ್ಲೋ ಒಂದು ಕಡೆ ನಾನು ಶಾಲೆಯಲ್ಲಿ ಪರೀಕ್ಷೆ ಬರೀಬೇಕು, ನಾನು ಹಣ್ಣಿನ ರಸ ಕುಡಿಬೇಕು, ನನಗೆ ಬೌದ್ಧಿಕವಾಗಿ ನನಗೆ ಅದರಿಂದ ಅನುಕೂಲ ಆಗುತ್ತೆ. ಆವಾಗ ಹಣ್ಣಿನ ರಸ ಅಂದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ವೈನ್ ಬಾಟ್ಲಿ ಇತ್ತು, ಅದನ್ನು ತೆಗೆದು ನಾನು ಎದ್ವಾ ಕುಡ್ದೆ. ಯಾತಕ್ಕೆ ಅಂದರೆ ಇದು ಹಣ್ಣಿನ ರಸನೇ. ಓ, ವೈನ್ ಅದು ಹಣ್ಣಿನ ರಸನೇ. ಹೌದು, ದ್ರಾಕ್ಷಿ. ನಾನೇನು ತಪ್ಪು ಮಾಡಿದ್ದೇನೆ, ಇದನ್ನು ನೀವ್ಯಾಕೆ ಬೈತೀರಿ ಅಂತ ಅನ್ನೋಂಥ ಪ್ರಶ್ನೆ ಇದೆಯಲ್ಲ. ಕಾಲ ದೇಶ ವರ್ತಮಾನಕ್ಕೆ ತಕ್ಕಂತೆ ನೋಡಿ, ಆಹಾರದಲ್ಲಿ 4 ಗುಣ ಇದೆ ನೋಡಿ. ಕೆಲವು ಗಿಡದ ಎಲೆಗಳು ತಿಂದರೆ ನಿಮಗೆ ಮತ್ತು ಬರ್ತದೆ, ಇದು ತಮೋ ಗುಣದ ಪ್ರೇರಕ ಆಗ್ತದೆ. ಇನ್ನು ಕೆಲವು ತಿಂದರೆ ನಿಮಗೆ ರಜೋಗುಣದ ಪ್ರೇರಕ ಆಗ್ತದೆ, ಇನ್ನೊಂದು ಸಾತ್ವಿಕವಾಗಿರೋಂಥ ಮನಸ್ಸಿನ ಕಂಟ್ರೋಲ್ ವ್ಯವಸ್ಥೆ ಆಗ್ತದೆ. ನಿನ್ನ ಹಾದಿಯಲ್ಲಿ ಯಾವುದು ನಿನಗೆ ಇರಬೇಕು ಅಂತ ನೋಡಿ ಅದನ್ನು ಅನುಸರಿಸ್ಕೊಂಡು ಹೋಗುವಂಥ ವಿಧಾನ ಆಹಾರ ಪದ್ಧತಿಯ ವ್ಯವಸ್ಥೆಯನ್ನು ಹೇಳಿದ್ರು. ಮಾಂಸಾಹಾರ ಅಂತ ಅನ್ನುವಂಥದ್ದನ್ನು ಯಾತಕ್ಕೆ ನೇರವಾಗಿ ಅದು ಸರಳವಾಗಿ ಎಲ್ಲರಿಗೂ ಅರ್ಥವಾಗಲಿ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಮಾಂಸಾಹಾರ ಅಂತ ಹೇಳಿದ್ರೆ ಒಂದು ಪ್ರಾಣಿಯನ್ನ ಜೀವ ತೆಗೆದು ನಾನು ತಿನ್ನುವಂಥ ಒಂದು ವಿಧಾನ ಆಗ್ತದೆ. ನಿಸರ್ಗದಲ್ಲಿ ಆ ವ್ಯವಸ್ಥೆ ಇದೆಯಲ್ಲ ಗುರುಗಳೇ. ಅದು ಆಯ್ತು, ನೀನು ಅಲ್ಲ, ನಾನು ಹೇಳೋದು ಕೇಳಿ, ನಾನು ಹುಲಿಯಾಗಿ, ನಾನು ಸಿಂಹವಾಗಿ, ನಾನು ಚಿರತೆಯಾಗಿ, ನಾನು ಹಾವಾಗಿ ಹುಟ್ಟಿದ್ರೆ ಅದು ರೊಟ್ಟಿ ಚಪಾತಿ ತಿನ್ನೋದಕ್ಕೆ ಅವಕಾಶ ಇಲ್ಲ. ಆದರೆ ಅವುಗಳು ತಿಂತವೆ, ನಾನು ತಿಂತೀನಿ ಅಂತ ಅನ್ನೋಂಥ ಲೆಕ್ಕಾಚಾರಕ್ಕೆ ನನ್ನ ಮನುಷ್ಯ ಏನು ಬೇಕಾದ್ರೂ ತಿಂತಾನೆ ಅಂತ ಈ ವಿತಂಡವಾದಗಳನ್ನ ಮಾಡ್ತಾ ಅಲ್ಲ. ಆ ಲೆಕ್ಕದಲ್ಲಿ ನಾವು ಹೇಳೋದಿಷ್ಟೇ, ನೀನು ಸಾತ್ವಿಕವಾಗಿ ಬದುಕಬೇಕಾದ್ರೆ ಅದಕ್ಕೆ ಪೂರಕವಾದ ಆಹಾರವನ್ನು ತಿನ್ನು. ಅದಕ್ಕೆ ಅವ್ರು ನಾನ್ ಸೆನ್ಸ್ ಅಂದ್ಬಿಟ್ರು. ಅಲ್ಲ, ನಾನ್ ಸೆನ್ಸ್ ಅಲ್ಲ, ನಾನು ಬಹಳ ಸೆನ್ಸಿಟಿವ್ ಅಂತ ಅರ್ಥ. ಆ ವಿಚಾರ ಇರಲಿ. ಆ ಲೆಕ್ಕದಲ್ಲಿ ಮಾಂಸಾಹಾರ ಅದನ್ನ ಇಟ್ಟುಕೊಂಡು ಮಾತಾಡುವಂಥ ಒಂದು ಪ್ರಸಂಗ ಅಲ್ಲ. ನಮ್ಮ ಆಲೋಚನೆಗಳು ಹೇಗಿರಬೇಕು, ನಾನು ಆಯಿತು ಮಾಂಸಾಹಾರವನ್ನು ಎಲ್ಲ ಮಾಂಸಾಹಾರ ತಿಂದು ಬದುಕ್ತಾ ಇದ್ದಂಥ ಮನುಷ್ಯ ಇದ್ದಕ್ಕಿದ್ದಾಗಿ ಎಲ್ಲ ಬಿಟ್ಟು ಋಷಿಯಾದ ಅಂತ ನಾವೆಲ್ಲ ಅದನ್ನು ಪವಾಡ ಅಂತ ಹೇಳ್ತಾರೆ, ಬೇಕಾದಷ್ಟು ಪುರಾಣಗಳಲ್ಲೇ ಬರ್ತದಲ್ಲ, ಯಾಕೆ ಬರ್ತಾವ ಅವೆಲ್ಲ? ಆಯಿತು ಗುರುಗಳೇ, ಈ ವಿಷಯವನ್ನು ಈ ಪ್ರತಿಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಹೀಗಂದ್ಬಿಟ್ಟು ನಮ್ಮ ಈ ಅದ್ಭುತವಾದ ನಮ್ಮ ಕಲ್ಪನೆ ಏನು ನಡೀತಾ ಇದೆ ಅದಕ್ಕೆ ಲಕ್ಷಾಂತರ ಜನ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಉಂಟು. ನಾವೀ ಕೇವಲ ನಕಾರಾತ್ಮಕವಾಗಿ ಬಂದಿರತಕ್ಕಂಥ ಇವುಗಳನ್ನು ಎಲ್ಲರ ಮನಸ್ಸಿನಲ್ಲಿ ಏನಾದರೂ ಈ ರೀತಿಯ ಒಂದು ವ್ಯತ್ಯಾಸ ಇದ್ದರೆ ತಿಳ್ಕೊಳ್ಳಿ ಅನ್ನೋದಕ್ಕಾಗಿ ನಾವು ಚರ್ಚೆ ಮಾಡಿದ್ವಿ. ಆ ಲಕ್ಷಾಂತರ ಜನ ಯಾರು ಇದಕ್ಕೆ ಸಂಪೂರ್ಣವಾಗಿ ಹೃದಯದಿಂದ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ, ಅದಕ್ಕೆ ಬಸವ ಸಮಿತಿಯ ಪರವಾಗಿ, ಪೂಜ್ಯರ ಪರವಾಗಿ ನಾವು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು ಗುರುಗಳೇ. ಯಾರೋ ಒಬ್ಬರು ನಕಾರಾತ್ಮಕವಾಗಿ ಬರೆದಿದ್ದಾರೆ, ಅದೇ ಪ್ರಮುಖವಾಗಿ ಹೋದರೆ ಇಲ್ಲ. ನೋಡಿ, ಅದು ಒಂದು ನಮ್ಮ ಚಿಂತನೆಯನ್ನ ಇನ್ನೂ ಸ್ಪಷ್ಟವಾಗಿ ವಿವರವಾಗಿ ಮಾಡಿಕೊಳ್ಳಿಕ್ಕೆ ಅದೊಂದು ಪ್ರೇರಣೆ ಅಂತ ಇಟ್ಕೊಳ್ಬೇಕು ನಾವು ಅಷ್ಟೇ. ಹೀಗೆ ಅದನ್ನು ಉದ್ದೇಶಪೂರ್ವಕವಾಗಿ ಪ್ರಥಮವಾಗಿ ನಕಾರಾತ್ಮಕವನ್ನು ಅಲ್ಲಿಂದ ಸ್ವಲ್ಪ ಸರಿಸಿ ಸಕಾರಾತ್ಮಕವಾದ ಸಾಕಷ್ಟು ಪ್ರತಿನಿತ್ಯ ಪತ್ರಿಕೆಗಳಲ್ಲಿಯೂ ಬಂದಿರೋದನ್ನು ನೋಡಿದ್ರೆ ಆ ಪತ್ರಿಕಾ ಪ್ರಪಂಚಕ್ಕೂ ಕೂಡ ನಾವು ಧನ್ಯವಾದ ಸಲ್ಲಿಸಬೇಕು ಗುರುಗಳೇ. ಯಾಕಂದರೆ ಈಗೆಲ್ಲ ನಕಾರಾತ್ಮಕ ಸುದ್ದಿಗಳೇ ಬಹಳ ವಿಜೃಂಭಿಸುತ್ತಿರುವಾಗ ಎಲ್ಲೋ ನಾವು ಪ್ರವಚನ ಕಾರ್ಯಕ್ರಮ ಅನುಭವ ಮಂಟಪದಲ್ಲಿ ಮಾಡಿದ್ದು ಎಲ್ಲ ಪತ್ರಿಕೆಯವರು ಕೂಡ ಕಲಬುರಗಿ ಕ್ಷೇತ್ರಕ್ಕೆ ಸೀಮಿತವಾಗಿರ್ಬೋದು, ಚಿಂತನೆ ಇಲ್ಲ, ಅಲ್ಲಿಂದಲ್ಲೇ ಮತ್ತು ಎಷ್ಟೋ ದಿನಕ್ಕೆ 100 ಜನ ಅದನ್ನು ಶೇರ್ ಮಾಡ್ತಾ ಇದ್ದದ್ದು ನೋಡಿದ್ದೀವಿ. ಎಲ್ರಿಗೂ ಇದೊಂದು ತತ್ವ ಬೆಳೆಯುತ್ತೆ ಅನ್ನೋ ಒಂದು ಆಶಯಕ್ಕೆ ಅವರಿಗೂ ಪತ್ರಿಕಾ ಎಲ್ಲ ಪ್ರಪಂಚಕ್ಕೂ ಕೂಡ ನಾನು ಧನ್ಯವಾದ. ಈ ರೀತಿ ಸಕಾರಾತ್ಮಕ ವಿಷಯಗಳಿಗೆ, ಬಸವ ತತ್ವಗಳ ಈ ಮುಖ್ಯ ಬಸವಣ್ಣನವರ ಆಶಯಗಳಿಗೆ, ಅನುಭವ ಮಂಟಪದ ಚರ್ಚೆಗಳಿಗೆ ಪತ್ರಿಕಾ ಪ್ರಪಂಚವೂ ಕೂಡ ನಮ್ಮ ಜೊತೆ ಇದ್ದರೆ ಇನ್ನಷ್ಟು ವೇಗವಾಗಿ ಬಸವ ತತ್ವಗಳನ್ನು ನಾವು ಗಟ್ಟಿಗೊಳಿಸಬಹುದು ಗುರುಗಳೇ. ಇದು ನೋಡಿ, ನಮ್ಮ ಆಚರಣೆಗಳು ಶರಣರ ವಿಚಾರ ಇದೆಯಲ್ಲ, ಕೇವಲ ತಿಳುವಳಿಕೆ ಅಲ್ಲ, ಅದು ಕ್ರಿಯಾತ್ಮಕವಾಗಿ ಅದು ಆಚರಣೆಯಲ್ಲಿ ಬರಬೇಕದು. ಆ ನೆಲೆಯಲ್ಲಿ ಪ್ರತಿಯೊಂದನ್ನು ನೀವು ಜೋಡಿಸ್ಕೊಂಡು ಹೋಗಿ ತನಗೆ ತಾನೇ ಅದರಲ್ಲಿರ್ತಕ್ಕಂಥ ಮೂಲ ಸತ್ವ ಗೊತ್ತಾಗ್ತದೆ. ನಾವು ನೋಡಿ ಇದನ್ನು ಅಪ್ಪ ಬಸವಣ್ಣ ಸ್ಪಷ್ಟವಾಗಿ ಹೇಳಿದ್ರು, ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ. ಈಗ ಬೇರೆಯವ್ರಿಗೆ ಏನು ಕಾಣುತ್ತೆ ನೋಡಿ, ಇದೇ ಮೌಢ್ಯ ಕಾಣಿಸುತ್ತೆ.
ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡು ಅನ್ನೋ ಜೀವನ ಇದು ಇವತ್ತು. ಈಗ ನಾವು ಹೇಳಿದ ಅವ್ರಿಗೆ ಮೌಢ್ಯ ಕಾಣಬಹುದು, ನನಗೆ ಗೊತ್ತಿಲ್ಲ. ಇವು ಹಳ್ಳಿ ಜನ ಏನೋ ಮಾತಾಡ್ತಾರೆ, ಇವರು 12ನೇ ಶತಮಾನದ್ದು 21ನೇ ಶತಮಾನದಲ್ಲಿ ಅಂತ. ಅಲ್ಲ, ಅದು 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 ಅವ್ರಿಗೆ ಸಂಬಂಧಪಟ್ಟಿದ್ದು. ಅಲ್ಲ, ಸಾಧ್ಯ ಇದೆಯೋ ಇಲ್ವೋ ಗುರುಗಳೇ ಹೇಳಿ. ಆದ್ರೆ ನಾವು ನಮ್ಮ ಆಚರಣೆ ನಿಜಾಚರಣೆಯಲ್ಲಿ ಸ್ಪಷ್ಟವಾಗಿ ನಾವು ಹೋಗಲಿಕ್ಕೆ ಈ ಇನ್ನೊಬ್ಬರ ಪ್ರತಿಕ್ರಿಯೆ ಅಥವಾ ಇನ್ನೊಂದರ ವ್ಯವಸ್ಥೆ ಏನು ಬೇಕಾಗಿಲ್ಲ. ನಾವು ಸನ್ಮಾರ್ಗದಲ್ಲಿ ಹೋದರೆ, ನಾವು ಪರಿಪೂರ್ಣತೆಯನ್ನು ತಲುಪಿದಾಗ ಬೇರೆಯವರು ನಮ್ಮನ್ನು ಅನುಸರಿಸ್ತಾರೆ ಅಂತ ಅನ್ನೋದು ಅದು ಸಹಜವಾಗಿರುವಂಥ ವ್ಯವಸ್ಥೆ ಅದು. ಈಗ ಈ ಒಂದು ಕಾರ್ಯಕ್ರಮದ ಮೂಲಕ ತಾವಿಲ್ಲಿ ಬೆಂಗಳೂರಿನಲ್ಲಿ ಇರೋದರಿಂದ ಇವತ್ತು ಪ್ರಥಮವಾಗಿ ಈ 30 ದಿನದ ಕಾರ್ಯಕ್ರಮ ಏನು ನಡೆಸ್ಕೊಟ್ರು, ಇಲ್ಲ, ಬಹಳ ಅದ್ಭುತವಾಗಿ ನಾನು ಪ್ರತಿ ದಿವಸನೂ ತಪ್ಪದೆ ನಾನು ಕೇಳಿದ್ದೇನೆ. ಅವರಿಗೂ ಕೂಡ ಕೃತಜ್ಞತೆ ಪೂರ್ವಕವಾದ. ಅಲ್ಲ, ನಿಜವಾಗಲು. ಆಮೇಲೆ ಆ ಕಾರ್ಯಕ್ರಮವನ್ನು ಅದನ್ನು ತೂಕವಾಗಿ ಅದು ಎಲ್ಲಿಯೂ ಸಹ ಅದರ ಬಗ್ಗೆ ಟೊಳ್ಳಾಗದೆ ಆ ರೀತಿಯ ಕಾರ್ಯಕ್ರಮದ ಒಂದು ಆಕಾರವನ್ನು ಸ್ಪಷ್ಟವಾದಂಥ ರೀತಿಯಲ್ಲಿ ನಿರೂಪಣೆ ಮಾಡಿದಂಥ ನಮ್ಮ ಶರಣಬಸವ ಗುರುಗಳಿಗೆ ನಾವೆಲ್ಲ ಅಭಿಮಾನದ ವಂದನೆಗಳನ್ನು ನಾವು ಸಲ್ಲಿಸಲೇಬೇಕು ಗುರುಗಳೇ. ನೈಜ ಆಚರಣೆಯ ಬಗ್ಗೆ ಅಷ್ಟು ಒತ್ತು ಕೊಡೋದು ಮತ್ತು ಬಹಳ ಸ್ಪಷ್ಟವಾದಂಥ ರೀತಿಯಲ್ಲಿ ಕಾಲ, ದೇಶ, ವರ್ತಮಾನಕ್ಕೆ ಸಂಬಂಧಪಟ್ಟಂಥ ಸುತ್ತಲಿನ ವ್ಯವಸ್ಥೆಗಳನ್ನು ಅದರ ಜೊತೆಯಲ್ಲಿ ಜೋಡಿಸಿ ನಮ್ಮ ಸಮಾಜದ ಹಿರಿಯರ ಸ್ಮರಣೆಯ ಮುಖಾಂತರವಾಗಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಮಾತಾಡ್ತಕ್ಕಂಥ. ಅಲ್ಲ, ನೋಡಿ, ಅದನ್ನು ಹೇಳಲೇಬೇಕಾಗ್ತದೆ. ಯಾಕೆಂದರೆ ನಾವು ಅಪ್ಪ ಬಸವಣ್ಣನ ತತ್ವ ನೆಲೆಯನ್ನು, ನಾವು ದಾರ್ಶನಿಕತೆಯನ್ನು ಹೇಳಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಅದನ್ನು ಮುಚ್ಚಿಗಿಚ್ಚಿ ಮಾತಾಡುವಂಥ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಅವ್ರಿಗೆ ನೋವಾಗುತ್ತೆ. ಇಷ್ಟು ನಿರ್ದಾಕ್ಷಿಣ್ಯವಾಗಿ ಅಲ್ಲ ನಾವು ಮಾಡುವ ಮೂರ್ಖತನಗಳನ್ನ ಮಠಾಧೀಶರು ಮಾಡತಕ್ಕಂಥ ಎಲ್ಲವನ್ನೂ ಬಿಚ್ಚಿಟ್ಬಿಟ್ಟು ನಾವು ಅದನ್ನು ಸಹಜವಾಗಿ ಒಪ್ಪಿಕೊಳ್ಬೇಕು. ಮತ್ತೆ ಯಾಕೆ ಹಂಗೆ ಮಾಡ್ತೀರಾ ಮಠಾಧೀಶರು? ಏನು ಮಾಡ್ತದೆ, ನಾವು ಅದಲ್ಲ ನಮ್ಮ ನೇರವಾದಂಥ ರೀತಿಯಲ್ಲಿ ಆಗುವಂಥ ವ್ಯತ್ಯಾಸಗಳು ಬಂದಾಗ ಆತ್ಮನಿರೀಕ್ಷಣೆ ಕಡೆಗೆ ಹೋಗಬೇಕಾದ್ರೆ ಈ ಥರ ನೋವು ಅನುಭವಿಸ್ಬೇಕಾಗ್ತದೆ. ಇದು ಬರೀ ನೋವು ಅನುಭವಿಸೋದಲ್ಲ ಗುರುಗಳೇ, ಇದು ಬಸವಣ್ಣನವರ ತತ್ವ. ಒಬ್ಬ ದಾರ್ಶನಿಕ ಅಂತ ಒಪ್ಪೋದಾದರೆ ಅದೇ ಪಥದಲ್ಲಿ ನಾವೆಲ್ಲ ಹೋಗ್ಬೇಕಾ ಬೇಡವಾ? ನೋಡಿ, ಮಾರ್ಗದರ್ಶನ ಮಾಡೋರು ಯಾರು? ತಾವು. ಅಲ್ಲ, ನೋಡಿ, ಬಸವಣ್ಣನವರು ದಾರ್ಶನಿಕರು ಅಂತ ಹೇಳಿ ಅದನ್ನು ಹೊಗಳಿ ನಾನು ಬಸವಣ್ಣವ್ರ ಬಿಡ ವಕಾಲತ್ತು ಹಾಕುವಂಥ ಬಸವವಾದಿಗಳ ಸಂಖ್ಯೆ ತುಂಬ ಇದೆ. ಬಸವವಾದಿಗಳ ಸಂಖ್ಯೆ ಬಹಳ ಇದೆ. ಅದವ್ರಿಗೂ ಹೊಗಳಿ ಅದನ್ನ ಅಪ್ಪ ಬಸವಣ್ಣ ಅವತ್ತೇ ಗಮನಿಸಿದ್ರು. ಎಮ್ಮವರು ಎನ್ನ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರಯ್ಯ. ಮುಗಿದೋಯ್ತಲ್ಲಿಗೆ ಚಾಪ್ಟರ್ ಕ್ಲೋಸ್. ಆಮೇಲೆ ಅಷ್ಟೇ ಅಲ್ಲ, ನೀ ನನಗೆ ಒಳ್ಳಿತನ ಆದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತ ಹೇಳಿದ್ರು. ಆದ್ರೂ ನಾವು ಲಕ್ಷಾಂತರ ಜನ ಹೊಗಳ್ತಾನೆ ಹೋಗ್ತಾ ಇದ್ದೀವಿ. ಅಲ್ಲ, ಹೊಗಳೋದ್ರಿಂದ ಬಸವಣ್ಣನಿಗೆ ನೋವಾಗ್ಬೋದು, ಆದ್ರೆ ನಮಗೆ ಅದರಿಂದ ಪ್ರಭಾವ ಮತ್ತು ಪ್ರತಿಷ್ಠೆ ಬೆಳೀತದಲ್ಲ. ಇದು ಬಹುಶಃ ನನಗೆ ಒಪ್ಪಿದ ಮಾತು ಗುರುಗಳೇ. ಏನೇ ಇರಲಿ, ಒಂದು ಬಸವ ಸಮಿತಿಯ ಅರಿವಿನ ಮನೆಯ ಮೂಲಕ ಬೆಂಗಳೂರಿನಿಂದ ವಿಶೇಷವಾಗಿ ತಮಗೂ ನೆನಪಿರ್ಬೋದು, ಏಪ್ರಿಲ್ ತಿಂಗಳಲ್ಲಿ ಪ್ರಥಮ ಕಾರ್ಯಕ್ರಮ. ಅಂದರೆ ವಚನಗಳಲ್ಲಿ ದೇವರ ಕಲ್ಪನೆ ಏನು ಅನ್ನೋದನ್ನು ಸುಮಾರು ಚರ್ಚೆ ಮಾಡಿದ್ದೇವೆ. ಹಾಗೆ ಈ ಬಹುದೇವೋಪಾಸನೆಯಿಂದ ಏಕದೇವೋಪಾಸನೆಯೆಡೆಗೆ 2ನೇದು ಮಾಡಿದ್ವಿ. ಆಮೇಲೆ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಅಂತ 3ನೇದು ಮಾಡಿದ್ವಿ. 4ನೇದಾಗಿ ಮಠಕ್ಕೆ ನಾವು ನಡ್ಕೋತೀವಿ ಅನ್ನೋ ಏನು ಭಕ್ತರ ವೃಂದ ಇದೆ ಅವ್ರಿಗೆಲ್ಲರಿಗೂ ಮತ್ತು ಎಲ್ಲರಿಗೂ ಕೂಡ ಮಠಗಳಿಂದ ಮಹಾಮನೆಯ ಕಡೆಗೆ ಅನ್ನೋದನ್ನು ಮಾಡಿದ್ವಿ. ತದನಂತರ ಜಾತಿಯಿಂದ ನೀತಿಯೆಡೆಗೆ, ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾತಿ ಕಡೆಗೆ. ಪ್ರಜಾಪ್ರಭುತ್ವ ಅದು ಹೇಳೋದಕ್ಕಾಯಿತು ಹೊರತಾಗಿ ರಾಜಕಾರಣ ಮಾಡೋರು ಯಾರು ಅದನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು ಜಾತಿ ಆಧಾರದ ಮೇಲೆ ರಾಜಕೀಯ, ಅದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ವಿ. ತದನಂತರ ಸ್ಥಾವರ ಲಿಂಗದಿಂದ ಇಷ್ಟಲಿಂಗದೆಡೆಗೆ ಈಗಲೂ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಬಂದ್ವಿ. ಇಂಥ ಭಕ್ತರು ಸಾಕಷ್ಟಿರ್ತಾರೆ. ಅವರು ತಪ್ಪು ಒಪ್ಪು ಅಂತ ನಾನು ಚರ್ಚೆಗೆ ಹೋಗೋದಿಲ್ಲ. ಆದರೆ ಯಾವ ನೆಲೆಗೆ ಬಸವಣ್ಣನವರು ಶರಣರು ನಮಗೆ ತೋರಿಸ್ಕೊಟ್ರು, ನಮ್ಮ ಬಸವಣ್ಣನವರ ಅಥವಾ ವಚನಗಳ ಆಧಾರಿತ ದರ್ಶನ ಏನಿತ್ತು ಅನ್ನೋದನ್ನು ಸಾಕಷ್ಟು ಆಳವಾಗಿ ಚರ್ಚೆ ಮಾಡಿದ್ವಿ. ತದನಂತರ ಅಸಮಾನತೆಯಿಂದ ಸಮಾನತೆಯೊಳಗೆ ಅದು ಮಾತನಾಡೋದು ಕೂಡ ಬೇಕಿಲ್ಲ, ಆದರೂ ಕೂಡ ಅದನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿದ್ವಿ. ಇನ್ನು ಉಳಿದಿರೋದು ಗುರುಗಳೇ ಇನ್ನೊಂದು 4 ಇವೆ. ಇನ್ನೊಂದು 4 ವಾರದಲ್ಲಿ ಅವುಗಳನ್ನು, ಈ ವಿಷಯವನ್ನು ನಾವು ಮುಂದುವರಿಸಬೇಕು ಅನ್ನೋ ಒಂದು ಚಿಂತನೆ ಬಸವ ಸಮಿತಿಯದಾಗಿರೋದ್ರಿಂದ ಈ ಕರ್ಮ ಮತ್ತು ಕಾಯಕ ಬಹಳ ಜನಕ್ಕೆ ಇದು ಪೂರ್ಣ ಅರ್ಥ ಆಗಿಲ್ಲ. ಅದು ವೈದಿಕ ಸಂಪ್ರದಾಯದ ಕರ್ಮ,
ಅಂದ್ಕೊಂಡೆ ಏನೋ ಒಂದು ಮಾತು ಅಲ್ಲ, ಕರ್ಮ ಮತ್ತು ಕಾಯಕ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಳನೋಟವನ್ನು ಅದನ್ನು ತಿಳ್ಕೊಳ್ಬೇಕು. ನೀವೇ ಮಾರ್ಗದರ್ಶನ ಮಾಡಬೇಕು. ಕರ್ಮ ಮತ್ತು ಕಾಯಕದಲ್ಲಿರ್ತಕ್ಕಂಥ ವ್ಯತ್ಯಾಸ. ಈಗ ಅನೇಕರು ಪಾಪ ದಾನ ಎಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ, ಏನೋ ದೇವಸ್ಥಾನದ ಒಂದು ಫ್ಯಾನ್ ಹಾಕ್ತಾರೆ, ಫ್ಯಾನ್ ಮೇಲೆ ತಮ್ಮ ಹೆಸರು ಬರೆಸ್ತಾರೆ. ಆ ಫ್ಯಾನ್ ತಿರುಗುವಾಗ ಅವ್ರ ಹೆಸರು ಕಾಣಲ್ಲ, ಆದರೂ ಅವ್ರಿಗೆ ಹೆಸರು ಬರ್ಸಿದ್ರೆ ಸಮಾಧಾನ. ಇಂಥವೆಲ್ಲ ವಿಪರೀತ ಇದು ನೋಡ್ತಾ ಇರ್ತೀವಿ. ದಾನದಿಂದ ಶರಣರ ದಾಸೋಹದ ಕಲ್ಪನೆ ಏನು ಇಲ್ಲ. ಇನ್ನೊಂದು ಹೇಳ್ತೀನಿ, ದಾನ ಮತ್ತು ದಾಸೋಹದ ಕಲ್ಪನೆ ಇದೆಯಲ್ಲ, ಆ ಚರ್ಚೆಯಲ್ಲಿ ಇಟ್ಕೊಂಡು ಅಲ್ಲ, ಅದು ಬಹಳ ಸ್ವಾರಸ್ಯವಾದದ್ದು. ನೋಡಿ, ದಾನದಲ್ಲಿ ಏನೇನು ಅನಾಹುತಗಳಾಗ್ತವೆ, ಅದಕ್ಕೆ ಏನೇನು ರೋಗಗಳು ಅಂಟ್ತವೆ ಅಂತ ಅನ್ನುವಂಥದ್ದನ್ನ, ಅದಕ್ಕೆ ಒಂದು ವಿಶೇಷ ಒಂದು ಗಂಟೆ ಟೈಮ್ ಇದೆ. ಅಲ್ಲ, ಉಪನಿಷತ್ತಿನಲ್ಲೇನೆ ಅದನ್ನ ಪರಿಶೋಧನೆ ಮಾಡ್ತಾರೆ. ಆ ಎಲ್ಲ ಈ ತೊಂದರೆಗಳನ್ನ ಮತ್ತು ವ್ಯವಸ್ಥೆಗಳನ್ನ ಮೀರಿ ನಿಂತದ್ದು ಶರಣರ ಕಲ್ಪನೆ. ಅದನ್ನ ಮಾತಾಡೋಣ. ಖಂಡಿತ ನೀವು ಮಾತಾಡಿ ನಮಗೆಲ್ಲ ಮಾರ್ಗದರ್ಶನ ನೀಡಲೇಬೇಕು. ಇಲ್ಲ ತಪ್ಪು ಹಾದಿಗೆ ಹೋಗಬಾರ್ದು ಅನ್ನೋದು ಅಷ್ಟೇ ನಮಗೇನಾಗಬೇಕಾಗಿ. ಮೂಢನಂಬಿಕೆಯಿಂದ ಈಗ ಆಗಲೇ ನಿಮಗೊಂದು ವಿಷಯ ಹೇಳಿದೆ, ಜನ ಹೇಗೆ ಮೌಢ್ಯ ಮೂಲ ಹೇಳಿಬಿಟ್ರು ಅವರು. ವೈಚಾರಿಕತೆ ಎಡೆಗೆ ನೀವು ಅದನ್ನು ಸ್ಫುಟವಾಗಿ ಹೇಳಿದ್ರಿ, ಆದರೂ ಅದು ಇಡೀ ಒಂದು ಗಂಟೆ. ಸ್ವಲ್ಪ ವಿಚಾರವಾಗಿ ಹೇಳೋಣ. ಇನ್ನೊಂದು ಅತಿ ಮುಖ್ಯವಾದದ್ದು ಬಸವ ಸಮಿತಿಯಲ್ಲಿ ಇವತ್ತಿಂದಲ್ಲ ಗುರುಗಳೇ, ನನ್ನ ತಂದೆ ಒಬ್ಬ ಇದು ಪ್ರಜಾಪ್ರಭುತ್ವದಲ್ಲಿ ದೇಶದ ರಾಷ್ಟ್ರಪತಿ ಆದಂಥ ವ್ಯಕ್ತಿ ಅಲ್ಲ. ಎಲ್ಲವನ್ನ ಆ ವ್ಯವಸ್ಥೆಯನ್ನು ಹತ್ತಿರದಿಂದ ನೋಡಿದವರು. ನಮ್ಮ ಮನೆತನದಲ್ಲಿ ಉಪರಾಷ್ಟ್ರಪತಿ ಭವನ ನೋಡಿದ್ದೇವೆ, ರಾಜ್ಯಪಾಲರ ವ್ಯವಸ್ಥೆ ನೋಡಿದ್ದೇವೆ, ರಾಷ್ಟ್ರಪತಿ ಭವನ ನೋಡಿ, ಎಲ್ಲ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲವನ್ನ ಹತ್ತಿರದಿಂದ ನೋಡಿ ಈ ಇಂಥ ಒಂದು ಪ್ರಜಾಪ್ರಭುತ್ವ ಬಸವಣ್ಣನವ್ರಿಗೆ ಬೇಕಾಗಿತ್ತ? ರಾಜಪ್ರಭುತ್ವದಲ್ಲಿದ್ದ ವ್ಯಕ್ತಿ, ನಾವೇನೀಗ ಹೇಳಿದ್ವಿ, 12ನೇ ಶತಮಾನದ ಅನುಭವ ಮಂಟಪ, ಪ್ರಥಮ ಪ್ರಜಾಪ್ರಭುತ್ವ ಅಂತ ಘಂಟಾಘೋಷವಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿದ್ದು ಭಾಷಣ ಮಾಡೋರು ಹೇಳಿದ್ದು. ಆದರೆ ನನ್ನ ವ್ಯಕ್ತಿಗತವಾದ ದೃಷ್ಟಿಕೋನದಲ್ಲಿ ಇದು ಪ್ರಜಾಪ್ರಭುತ್ವ ಅಲ್ಲ, ಪ್ರಜ್ಞಾಪ್ರಭುತ್ವ. ಅಪ್ಪಾಜಿ, ಪ್ರಜಾಪ್ರಭುತ್ವ ಅನ್ನೋದಿದೆಯಲ್ಲ, ಅದು ಹೊರಗೆ ಕಾಣ್ತಕ್ಕಂಥದ್ದು. ಅದರಲ್ಲಿ ಆ ಕಳೆ ಮತ್ತು ಚೈತನ್ಯ ಮತ್ತು ಸ್ಪಷ್ಟತೆ ಮತ್ತು ಬರಬೇಕಾದ್ರೆ ಅದರ ಹಿಂದೆ ಪ್ರಜ್ಞೆ ಇರಬೇಕು. ಅದಕ್ಕೇನೆ ನನಗೆ ವ್ಯಕ್ತಿಗತವಾಗಿ ಈ ಪ್ರಜ್ಞೆ ಅನಿವಾರ್ಯ ಅಲ್ಲ. ಪ್ರಜಾಪ್ರಭುತ್ವವಾಗಬೇಕಾದ್ರೆ ಪ್ರಜ್ಞಾಪ್ರಭುತ್ವದ ಹಿನ್ನೆಲೆ ಇರಲೇಬೇಕದು. ಆದ್ದರಿಂದ ಈ ಶರೀರ ಜೀವಂತ ಇರಬೇಕಾದ್ರೆ ಹೇಗೆ ಪ್ರಾಣಶಕ್ತಿ ಉಸಿರಾಟ ಇರ್ತದೋ ಹಾಗೆ ಆ ವಿಷಯದ ಬಗ್ಗೆ ಶರೀರ ಪ್ರಜಾಪ್ರಭುತ್ವ ಆದ್ರೆ ಅದನ್ನ ಹೇಳ ಚರ್ಚೆ ಮಾಡ್ತೀವಿ ಗುರುಗಳೇ. ಬಹಳ ಗಂಭೀರವಾದ ಚರ್ಚೆ ಇದೆ ಅದು. ನಾವು ರಾಜಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಾವು ಪ್ರಜಾಪ್ರಭುತ್ವ ನೀವು ಅದನ್ನ ಈ ರೀತಿ ಇಟ್ಕೊಳ್ಬೇಕು. ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವ ಹಾಗೆ ಇಟ್ಕೊಂಡಿದ್ದೇನೆ. ವಿಷಯನೇ ಹಾಗೆ ಇದೆ. ಆ ಪ್ರಜ್ಞಾಪ್ರಭುತ್ವದ ಬಗ್ಗೆ ಶರಣರು ಏನು ಹೇಳಿಕೊಟ್ರು ಬಹಳ ವಿಶೇಷ. ಇಲ್ಲಿವರೆಗೂ ಯಾರ ಬಾಯಿಗೂ ಆ ಪ್ರಜ್ಞಾಪ್ರಭುತ್ವ ಶಬ್ದನೇ ಬರೋದಿಲ್ಲ. ಇದು ಯಾರಿಗೂ ಅರ್ಥನೂ ಆಗ್ತಾ ಇಲ್ಲ. ಪ್ರಜ್ಞಾಪ್ರಭುತ್ವ ಅಂದ್ರೆ ಏನು ಅಂತ. ಎಲ್ಲ ಏನು ನಿಜಾಚರಣೆಗೆ ಆಧಾರ ಸ್ತಂಭನೇ ಪ್ರಜ್ಞಾಪ್ರಭುತ್ವ. ಪ್ರಭುತ್ವದ ಒಂದು ಮೂಲ ಸೆಲೆಯನ್ನೇ ಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಕೊನೆಗೆ ಗುರುಗಳೇ, ಎಲ್ಲವನ್ನ ಅಂಗದಿಂದ ಲಿಂಗ ಸಾಕಷ್ಟು ಮಾತಾಡ್ತೇವೆ. ಆದ್ದರಿಂದ ಕೊನೆಯ ಈ ಒಂದು ಸರಣಿಯಲ್ಲಿ ನಾವು ಅಂಗದಿಂದ ಲಿಂಗದ ಯೋಗದೆಡೆಗೆ ಬಹಳ ಗಂಭೀರವಾದ ವಿಷಯ ಇದೆ. ಅದು ಒಂದು ಎಪಿಸೋಡ್ ಆಗ್ಬೋದು, 2 ಎಪಿಸೋಡ್ ನೋಡಿ. ಇವುಗಳು ನಾವೇನು ಈ ವಿಷಯ ಚರ್ಚೆ ಮಾಡ್ತೇವೆ, ಇದನ್ನ 1, 2 ಅಂತ ಎಪಿಸೋಡು ಮತ್ತು ಕಾಲದ ಸಮಯಕ್ಕೆ ಇತಿಮಿತಿ ಮಾಡಬಾರ್ದು ಅನ್ನೋದಕ್ಕೆ ಅದು ಅಂಗದಿಂದ ಲಿಂಗದೆಡೆಗೆ ವಚನಗಳ ಆಧಾರಿತವಾಗಿ ಇತ್ತೀಚೆಗೆ ಕಲಬುರಗಿಯಿಂದ ನಾವು ಬಾಪು ಪದ್ಮನಾಭರ ಕಾರ್ಯಕ್ರಮ ಮಾಡಿದ್ದೇವೆ. ಅದು ಸಮಯದ ಇತಿಮಿತಿಗೆ ಮಾಡಿದ್ದೇವೆ. ಆದರೆ ನಿಮ್ಮ ಜ್ಞಾನ ಚಕ್ಷು ಅದು ಬಹಳ ವಿಶೇಷವಾಗಿರೋದರಿಂದ ಅಂಗದಿಂದ ಲಿಂಗದೆಡೆಗೆ ಇಡೀ ಬಸವ ತತ್ವದ ಏನು ಸಾಧಕರಿದ್ದೇವೆ, ಇದಕ್ಕೆ ಒಳಗಾದರೆ ಏನಾಗುತ್ತೆ ಎಲ್ಲವನ್ನು ನಾವು ಹೀಗೆ ನಮ್ಮ ಈ ನೈಜಾಚರಣೆಯ ಈ ಸರಣಿ ಮುಗಿಯುತ್ತೆ. ಆದರೆ ಈ ಮಧ್ಯದಲ್ಲಿ ನಿನ್ನೆಯ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಮಾರೋಪದಲ್ಲಿ ನನಗೆ ಬಹಳ ನಾನು ಹೇಳಿದೆ ಗುರುಗಳೇ, ನನಗೆ ಪೂನಾದಲ್ಲಿ ಬಂದು ಡೆಲ್ಲಿಯಿಂದ ಬಂದು ಈ ರೀತಿ ನಿಮ್ಮ ಭಾರತ ಮಂಟಪ ಅದರ ಬಗ್ಗೆ ಚರ್ಚೆ ಆಯಿತು ಅಂದಾಗ ನನಗೊಂಥರ ಕಸಿವಿಸಿ ಆಗಿದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ ಗುರುಗಳೇ. ಇಷ್ಟೆಲ್ಲ ದರ್ಶನದ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ, ಆದರೆ ಒಂದು ಕೇಂದ್ರ ಸರ್ಕಾರಕ್ಕೆ ಅದರ ಬಗ್ಗೆ ನಿರ್ದಿಷ್ಟವಾಗಿ ಆಚರಣೆ ಇದೆಯೋ ಇಲ್ವೋ ನಾನು ಹಿಂಗೆ ಹೇಳಿ ಗುರುಗಳೇ ವ್ಯಕ್ತಿಗತವಾಗಿ. ಹೀಗಾಗಿ ನನಗೆ ಭಾಳ ಅದರ ಬಗ್ಗೆ ಚಿಂತನೆ ಮೂಡಿ ಅಲ್ಲಿ ಇಲ್ಲ. ಹೌದು, ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ, ನೀವು ಬಸವ ಸಂವಿಧಾನದ ಬಗ್ಗೆ ಮಾತನಾಡಿದ್ರಿ. ಅದು ಬಹಳ ಅಲ್ಲ, ಅದರಲ್ಲಿ ಒಂದು ಸ್ವಾರಸ್ಯ ಹೇಳ್ತೇನೆ. ನೀವು ಅದ್ರ ಬಗ್ಗೆ ಬಸವ ಸಂವಿಧಾನ ಅಂತ ಅನ್ನೋಂಥದ್ದು ಇದೆಯಲ್ಲ,
ಅನುಭವ ಮಂಟಪದ ಶರಣರು ನಿಜಾಚರಣೆಯಲ್ಲಿ ತಾವು ಯಾವ ರೀತಿ ತಮ್ಮ ಬದುಕನ್ನು ಬೆಳಕಾಗಿಸಿಕೊಂಡ್ರು ಅಂತ ಅನ್ನುವುದರ ದಶವಿಧ ಸೂತ್ರಗಳಿವು. ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದೀರಿ. ಅದನ್ನ ಸ್ವಲ್ಪ ವಿವರಣೆ ಮಾಡಿ ನಮಗೆ. ನಾನು ವಿವರಣೆ ಮಾಡೋದಿಲ್ಲ ಗುರುಗಳೇ, ನೀವು ಕೂಡ ಅದರಲ್ಲಿ ಪಾತ್ರ ವಹಿಸಿದ್ದೀರಿ. ಇದರ ವ್ಯವಸ್ಥೆಗೆ ಸುಮಾರು 10-12 ಜನರ ಹತ್ರ ಈ ಒಂದು ಚರ್ಚೆಯನ್ನು, ಈ ಸಂವಿಧಾನದ ಬಗ್ಗೆ ಆಳವಾದ ಚಿಂತನೆ ಮಾಡಿ, ನಾನು ಅಂದರೆ ವ್ಯಕ್ತಿಗತವಾಗಿ ಅಂಗಭಾವದಲ್ಲಿರುವ ನಾನು ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ, ಇದೇನು ನಾವು 4 ತಿಂಗಳಿಂದ ಮಾಡ್ಕೊಂಬಂದಿದ್ದೇವೆ, ನೈಜ ಆಚರಣೆಯ ದಶಸೂತ್ರಗಳನ್ನು, ಎಲ್ಲಕ್ಕೂ ಸೂತ್ರ ಕೊಡ್ತಾರೆ. ಹೀಗಾಗಿ ನಾನು ಮಾಡಿ ಅದರ 10ಕ್ಕೆ ನಿಲ್ಲಿಸಿದ್ದೇನೆ ಗುರುಗಳೇ. ಅಲ್ಲ, 10 ಅನ್ನೋದು ಸಂಖ್ಯೆ ಅಲ್ಲ ಅಪ್ಪಾಜಿ, ಆದೇಶ ಅಲ್ಲ, 10 ಅಂತ ಅರ್ಥ. ನಾವೆಲ್ಲ 10 ಅಂತಾನೆ ತಿಳ್ಕೊಳ್ಳಿ ಗುರುಗಳೇ. ನಿಮ್ಮ ವಿವರಣೆ ಬಹಳ ಚೆನ್ನಾಗಿರುತ್ತೆ. ದಶಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ಇದು ನಮ್ಮ ಶರಣರು ಅನುಭವ ಮಂಟಪದ ಕಡೆ ಇಟ್ಟಂತ ಹೆಜ್ಜೆಗಳಿವು. ಅದು ಗುರುಗಳೇ, ಅದು ಇನ್ನೊಬ್ಬರಿಗೆ ನಾನು ಹೇಳ್ತಾ ಇಲ್ಲ. ಇದು ಅಲ್ಲ, ಮೊದಲು ನಾನು ಎನ್ನ ಚಿಂತೆ ನನಗಲ್ಲದೆ, ಹೌದು, ಮಂದಿ ಕಟ್ಕೊಂಡು ನಾನೇನು ಮಾಡಲಿ. ಆದರೆ ಹೇಳ್ತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು. ಆದರೆ ಆಚರಣೆಗೆ ಹೋಗ್ಬೇಕಾದೋ ತಾವೇ. ಜಗತ್ತೆಲ್ಲ ಆಚರಣೆಗೆ ಬರಬೇಕಾದ ಅರಿವು ಹೀಗಿದೆ, ಬಸವ ದರ್ಶನದ ಅರಿವು ಹೀಗಿದೆ, ಅದನ್ನು ನಾವು ಹೇಳಬಹುದು ಅಷ್ಟೇ. ಅದನ್ನು ಆಚರಣೆ ಮಾಡಬೇಕಾದದ್ದು ಯಾರು? ಎಲ್ಲರೂ, ಇಡೀ ಸಮಾಜ. ಇದನ್ನು ಅರ್ಥೈಸಿಕೋದು ಮೊದಲನೆಯ ಇದು ಸೂತ್ರ. ನಾನು ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು, ಏನು ನಾವು ಪ್ರಯತ್ನ ಮಾಡಿದರೆ ತಾವು ಕೂಡ ನಿರಂತರವಾಗಿ ಅಧ್ಯಯನ ಮಾಡಬೇಕು, ಚರ್ಚೆ ಮಾಡಬೇಕು. ಒಂದಿನ ಈ ಕಾರ್ಯಕ್ರಮ ಮುಗಿಯಲ್ಲ. ಇದು ನಮ್ಮ ಜೀವನದ ಉದ್ದಕ್ಕೂ ಕೂಡ ಮನೆಗಳೇ ಅನುಭವ ಮಂಟಪಗಳಾಗಬೇಕು. ಹೀಗೆ ಸಾಕಷ್ಟು ಚರ್ಚೆ ಆಗಿ ನಾನು ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ಇದು ಒಂದು ಸೂತ್ರ ಗುರುಗಳೇ. ಎರಡನೆಯ ಸೂತ್ರ, ಬಸವಣ್ಣನವರು ಮಾರ್ಗದರ್ಶಿಸಿರುವ ಪ್ರಸಿದ್ಧ ವಚನ ಕಳಬೇಡ. ಎಲ್ಲರೂ ಹೇಳ್ತಾರೆ ಕಳಬೇಡ. ಈ ವಚನ, ಈ ತತ್ವಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ಇದರಲ್ಲಿ ಡೌಟ್, ಆಂಬಿಗ್ಯೂಟಿ ಬೇಡ. ಇಲ್ಲ, ಇದು ಆದೇಶ, ಬಸವಣ್ಣನ ಆದೇಶ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾನು ಅದನ್ನು ಹೇಳ್ತೀನಿ. ಇದೇ ಯಾಕೆ ಬರೆದ್ರು ಬಸವಣ್ಣನವರು? ಇನ್ನೇನಾದ್ರೂ ಶಬ್ದ ಬಳಸಬಹುದು. ಇದೇ ಅಂತ ಬರಿಬೇಕಾದ್ರೆ ಇದು ಒತ್ತುವಿಕೆ ಹಾಕಿದೆ ಅಲ್ಲಿ. ಇದು ನನ್ನನ್ನು ಚೇಂಜ್ ಆಗಬೇಕಾದ್ರೆ ಇದೆಲ್ಲ ಆಗಬೇಕು. ಮೂರನೇದಾಗಿ, ನಾನು ನನ್ನ ಕಾಯಕವನ್ನು ಶಟಸ್ಥಲ ಮಾರ್ಗಕ್ಕೆ ಬಂದು ಭಕ್ತಿ, ಶ್ರದ್ಧೆ, ನಿಷ್ಠೆಯೊಂದು, ಇಲ್ಲ ಹಂಗು ಶಟಸ್ಥಲ ಬರೆದಿಲ್ಲ, ನಿಮ್ಮ ಜೊತೆ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದೀನಿ. ನಾನು ನನ್ನ ಕಾಯಕವನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯೊಂದಿಗೆ ಕೊನೆಗೆಲ್ಲಿಗೆ ಬಂದೆ, ಈಗ ಮಾತನಾಡೋದವಲ್ಲ, ಲಿಂಗ ಸಾಕ್ಷಿಯಾಗಿ ಬದುಕು ನಿರ್ವಹಿಸುತ್ತೇನೆ. ಪ್ರತಿಯೊಬ್ಬರು ಲಿಂಗ ಸಾಕ್ಷಿ ಜಾಗೃತವಾಗಲಿ ಅನ್ನೋದಕ್ಕೆ ಇನ್ನೊಂದು ಮುಂದಿನ ಅಂಶ, ನಾನು ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಹುಚ್ಚುಚ್ಚಾಗಿ ಮಾಡೋದು ಬೇಡ. ದಾಸೋಹ ತತ್ವವನ್ನು ಅಳವಡಿಸಿಕೊಳ್ಳುತ್ತೇನೆ. ನಾನು ಬದುಕಿನ ಎಲ್ಲ ಆಚರಣೆಗಳನ್ನು, ಇಲ್ಲೇ ಮೌಢ್ಯ, ನಾನು ಮೂಲ ಏನು ತೆಗೆದು ಕಸದ ಬುಟ್ಟಿಗೆ ಹಾಕಿ, ನಾನು ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ಶರಣರು ಕೊಟ್ಟಿರೋದು ಅರಿವು ಜಾಗೃತ ಮಾಡೋಕೆ ಹೋಗಿದ್ದಾರೆ. ಇದು ಮೌಢ್ಯ ಅಲ್ಲ. ಎಲ್ಲೂ ಕೂಡ ಅದಕ್ಕೆ ಇದು ಬೌದ್ಧಿಕವಾದ ಕಸರತ್ತು. ನೀರ ಕಂಡಲ್ಲಿ ಮುಳುಗುವರಯ್ಯ ಅದನ್ನು ರೆಫರ್ ಮಾಡ್ತಾರೆ. ರೆಫರ್ ಮಾಡಿದಾಗ ನಮ್ಮ ಅರಿವು ಜಾಗೃತ, ಅದು ಅರ್ಥ ಆಗಲಿಕ್ಕಿಲ್ಲ ಇವನಿಗೆ ಅಂಥೇಳಿ ಹಂಗೆ ಹೇಳಿಕೊಂಡು ನಮಗೆ ಅರಿವು ಮೂಡಿಸ್ತಾರೆ. ಈಗ ಅದಕ್ಕೆ ನಾನು ಭಾಳ ಬದುಕಿನ ಎಲ್ಲ ಆಚರಣೆಗಳನ್ನೇ, ಒಂದೇ ಆಚರಣೆ ಅಲ್ಲ, ಎಲ್ಲ ಆಚರಣೆ, ಪ್ರತಿಯೊಂದು ಆಚರಣೆಯನ್ನು ಅರಿವಿನಿಂದ ಆಚರಿಸುತ್ತೇನೆ. ತನ್ಮೂಲಕ ನನ್ನ ಅರಿವನ್ನು ನಾನು ಜಾಗೃತ ಮಾಡಿಕೊಳ್ತೇನೆ. ಅದೇ ನನ್ನ ಅರಿವೇ ಗುರು. ಈ ತತ್ವವನ್ನು ಕೊಟ್ಟವರು ಶರಣರೇ. ಈ ಅರಿವೇ ಗುರು. ನನಗೆ ಈಗ ಗುರುಗಳು ಮಾರ್ಗದರ್ಶನ ಇಲ್ಲಿ ಮಾಡ್ಬೋದು, ಆದರೆ ನಾನು ಎಲ್ಲೋ ಒಬ್ಬ ವ್ಯಕ್ತಿ ಇದ್ದಾಗ ಇನ್ಯಾರು ನನಗೆ ಗುರು? ನನ್ನ ಅರಿವೇ ನನಗೆ ಗುರು ಆಗಲಿ ಅನ್ನೋದೇ ಇದರಲ್ಲಿ ಸಂದೇಶ. ಬದುಕಿನ ಎಲ್ಲ ಆಚರಣೆಗಳನ್ನು ಆಚರಿಸುತ್ತೇನೆ. ಇನ್ನು ಈ ಮಾಂಸಾಹಾರದ ಪ್ರಶ್ನೆ ಬಂತಲ್ಲ ಗುರುಗಳೇ, ಇದನ್ನು ಹೇಗೆ ನಾನು ರೂಪಿಸಬೇಕು ಅಂತ ಹೇಳಿ, ನಾನು ದಯೆಯೇ ಧರ್ಮದ ಮೂಲವೆಂದರಿತು. ಬಸವಣ್ಣನವರ ಮೂಲ ಸಿದ್ಧಾಂತ ದಯೆಯೇ ಧರ್ಮದ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತೇನೆ. ಇದರ ಮೇಲೆ ನೀನು ಏನು ತಿಂತೀಯೋ ಬಿಡ್ತೀಯೋ ತಿದ್ದೋದಕ್ಕೆ ನಮ್ಮ ಕಡೆಯಿಂದ ಆಗಲ್ಲ. ಅರಿವನ್ನು ಮೂಡಿಸ್ಬೋದು. ಅದಕ್ಕೆ ಬಸವಣ್ಣನವರ ಮೂಲ ತತ್ವನ್ನೇ ತಗೊಂಡಿದ್ದೇನೆ. ಸರ್ವ ಸಮಾನತೆಯ ಶರಣರ ತತ್ವದಂತೆ ಅಲ್ಲೆಲ್ಲ ಬರುತ್ತಲ್ಲ ಗುರು,
ಒಳಗೆ ಸುಳಿಯುವ ಆತ್ಮ ಹೆಣ್ಣು, ಇದನ್ನು ಮತ್ತೆ 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 ನಾವು ಒತ್ತಿ ಹೇಳಬೇಕಾಗಿಲ್ಲ. ಸರ್ವ ಸಮಾನತೆ. ನಾನು ಪ್ರಜ್ಞಾಪ್ರಭುತ್ವದಲ್ಲಿ ನಾನು ಬದುಕಿದಾಗ ಎಲ್ಲವೂ ಜಗತ್ತಿನಲ್ಲಿ ಎಲ್ಲವೂ ಅದು ಒಂದೇ ಆಗ್ತದೆ. ಆಮೇಲೆ ದೇವಾಲಯದ ಬಗ್ಗೆ ಮೊದಲು ಬರೆದಿದ್ದೆ. ಆಮೇಲೆ ಯಾಕೆ ಜನರಲ್ಲಿ ಕಲ್ಪನೆ ಇದೆ, ಕೋಟ್ಯಾನುಕೋಟಿ ಜನ ದೇವಾಲಯಗಳಿಗೆ ಹೋಗ್ತಾರೆ. ನಾವೀ ಕಲ್ಪನೆಯನ್ನು ಕೊಟ್ಟಾಗ ಅವ್ರಿಗೆ ನೋವು ಆಗಬಹುದಲ್ಲ ಅಂಥೇಳಿ ನಾನು ಶರಣರ ದೇಹಾಲಯ ಸಂಸ್ಕೃತಿಯನ್ನು ಒಪ್ಪಿ, ದೇಹಾಲಯ ಸಂಸ್ಕೃತಿಯನ್ನು ಅಪ್ಪಿ ಬದುಕುತ್ತೇವೆ. ಇನ್ನು ಇದು ದೇಹಾಲಯ ಸಂಸ್ಕೃತಿ ಇದೆಯಲ್ಲ, ಎಲ್ಲರೂ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಉದಾಹರಣೆ ಮುಂದೆ ಮಾತಾಡೋಣ. ಕೊನೆ ಇನ್ನೊಂದಾಗಿ ಇಷ್ಟಲಿಂಗದ ಅನುಭವ ಪಥದಲ್ಲಿ ಸಾಗುತ್ತೇನೆ. ಯಾಕಂದ್ರೆ ನಾವು ಕಾಂಗದಿಂದ ಲಿಂಗದೊಳಗೆ ಹೋಗ್ಬೇಕಾದ್ರೆ ಇಷ್ಟಲಿಂಗವಿಲ್ಲದೆ ಏನು ಕತೆ, ಯಾರು ಇಷ್ಟಲಿಂಗ ಇತ್ತು ಇಲ್ಲ ಈ ಮೂರ್ಖ ಚರ್ಚೆಗಳನ್ನು ಕೈಗೆ ಬಿಟ್ಟು ಹಂಗೆ ಚರ್ಚೆ ಮಾಡ್ತಾವ್ರಲ್ಲಿ ಕೂತಿರಲಿ, ಅವ್ರ ಅಂಗಭಾವದಲ್ಲಿರಲಿ, ಭವಿಗಳಾಗೇ ಬದುಕಿರಲಿ. ಆದರೆ ನಾವು ಈ ದೈವ ಆಚರಣೆಯ ಈ ವಚನ ಸಂವಿಧಾನದಲ್ಲಿ ಬದುಕಬೇಕಾದ್ರೆ ಇಷ್ಟಲಿಂಗದ ಅನುಭವ ಪಥದಲ್ಲಿ ನಾನು ಸಾಗುತ್ತೇನೆ. ಪ್ರಮಾಣ ಗುರುಗಳೇ ಇದು ನಿಜ. ಇನ್ನು ಕೊನೆಗೆ ಬಸವಣ್ಣನವರದ ವಚನ, ನ್ಯಾಯ ನಿಷ್ಠುರಿಯಾಗಿ ದಾಕ್ಷಿಣ್ಯ ಪರನಲ್ಲದೆ ಲೋಕವಿರೋಧಿಯಾದರೂ, ಇಷ್ಟೊಂದು ನಾವು 30 ಜನ ಲೋಕವಿರೋಧ ಅನಿಸಿರ್ಬೋದು, ಲೋಕವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ನಾನು ಬದುಕುತ್ತೇನೆ. ಇದಂತೂ ವಚನಗಳೇ ಇದೆಯಲ್ಲ, ಇದು ಬಹಳ ಸ್ಪಷ್ಟವಾಗಿರುವಂಥ ಮಾರ್ಗದರ್ಶನ. ಆಮೇಲೆ ಕೊನೆಗೆ ನಾನು ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು, ಇನ್ನೊಬ್ಬರು ಬಂದು ಅದು ಹಿಂಗೆ ಮಾಡೋದು ಏನು ಬೇಕಿಲ್ಲ ಗುರುಗಳೇ. ನನಗೆ ಇಲ್ಲಿ ಒಳಗೆ ಮೂಲ ಚೈತನ್ಯ ಆ ಪರಮಾತ್ಮನ ಮೂಲ ಹೇಳ್ಕೊಟ್ರಲ್ಲ ಇಲ್ಲಿ, ಮನದೊಳಗೆ ಮನದೊಡೆಯ ಆ ಒಡೆಯನ ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಇನ್ನೊಬ್ಬರ ಪ್ರಮಾಣ ನಿನ್ಗೆ ಯಾಕಯ್ಯ? ಮಾತಾಡ್ತಾರಲ್ಲ ತಂದೆ ಸಾಕ್ಷಿ, ತಾಯಿ ಸಾಕ್ಷಿ, ಪಾಪ ಅವ್ರನ್ನವ್ರಿಗೆ ಬಿಡಿ, ನಿಮ್ಮಲ್ಲೇ ಒಳಗ ಆತ್ಮ ಸಾಕ್ಷಿ ಇಲ್ಲದೆ ಇದ್ದವ್ರು ಅಲ್ಲಿ ಇಲ್ಲಿ ಹೊರಗಡೆ ಸಾಕ್ಷಿ ಹುಡುಕ್ತಾರೆ. ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಶಾಸನವಾಗಿ ವಿಧಿಸಿಕೊಳ್ಳುತ್ತೇನೆ. ಯಾಕಂದರೆ ಭಾರತದ ಸಂವಿಧಾನದ ಆ ಇದರಲ್ಲಿ ಪ್ರಿಯಾಂಬಲ್ನಲ್ಲಿ ಅದೇ ಶಬ್ದ ಕೊನೆಗಿರೋದ್ರಿಂದ ಹಾಗೇ ನಾನು ಬಳಸ್ಕೊಂಡಿದ್ದೇನೆ ಗುರುಗಳೇ. ಇದು ಬಹುಶಃ ಮುಂದೆ ತಾವು ಇದರ ಬಗ್ಗೆಯೂ ಕೂಡ ಅಲ್ಲ, ತಾವು ಹೇಳಿದ್ದು ಈ ವಚನ ಸಂವಿಧಾನದ 10 ಮೆಟ್ಲುಗಳಿವೆಯಲ್ಲ, ಇದು ಬಹಳ ಅದ್ಭುತವಾಗಿರುವಂಥ ಒಂದು ನೆಲೆಯಲ್ಲಿದೆ. ಹೌದು, ಶರಣ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಕೊಂಡು ಹೋಗಬೇಕಾದ್ರೆ ಇನ್ನೊಬ್ಬರು ಏನಂತಾರೋ ಅನ್ನೋ ದಾಕ್ಷಿಣ್ಯ ನಮಗೆ ಬೇಡ. ಏನು ಅದ್ಭುತ ಗುರುಗಳು. ಆಮೇಲೆ ನಾನು ನ್ಯಾಯ ನಿಷ್ಠುರಿ ಅಂತ ಹೇಳಿದ್ರೆ ವಾಸ್ತವ ಸತ್ಯವನ್ನ ಸತ್ಯ ಅಂತ ಹೇಳೋದಕ್ಕೆ ಯಾರಿಗೂ ಅಂಜಬೇಕಾದ್ದಿಲ್ಲ. ಲೋಕ ವಿರೋಧಿ ಶರಣ ತಾನಾರಿಗೂ ಅಂಜುವನಲ್ಲ ಅಂತ ಹೇಳಿ ಅಪ್ಪ ಬಸವಣ್ಣ ಹೇಳಿದ್ದ ಶಬ್ದಗಳನ್ನು ಇಲ್ಲಿ ಸರಿಯಾಗಿ ಜೋಡಿಸಿದ್ದೀರಿ. ನ್ಯಾಯ ನಿಷ್ಠುರಿಯಾಗಿ ದಾಕ್ಷಿಣ್ಯ ಪರನಲ್ಲದೆ ಲೋಕ ವಿರೋಧಿಯಾದರೂ ಶರಣ ಮಾರ್ಗದಲ್ಲಿ ನಾನು ಸ್ಪಷ್ಟವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತೇನೆ. ಈ ಮಾತು ಅಪ್ಪ ಬಸವಣ್ಣನವರ ಅಂತರಂಗದ ನುಡಿಯದು. ಅವರು ಇದನ್ನು ಇನ್ನೊಬ್ಬರಿಗೆ ಹೇಳಿದ್ದಲ್ಲ, ತಮ್ಮನ್ನು ತಾವು ನೋಡಿಕೊಂಡು ತಮ್ಮ ನೆಲೆಯಲ್ಲಿ ತಾವು ಹೇಳಿಕೊಂಡಂಥ ಮಾತು. ಇದು ಆತ್ಮನಿರೀಕ್ಷಣೆ, ತಾನಾಗಬೇಕು. ನೋಡಿ, ಲಿಂಗ ಪ್ರಜ್ಞೆ ಅಂತ ಅನ್ನೋಂಥ ಲೆಕ್ಕದಲ್ಲಿ ನಾವು ನೋಡಿದಾಗ ಸಹಜವಾಗಿ ನಾವು ಹೇಳ್ಬಿಡ್ತೀವಿ, ಹೊರಗಡೆ ಇಟ್ಕೊಂಡು ಲಿಂಗ ಪೂಜೆ, ಏನು ಆ ಲಿಂಗ ಪೂಜೆ ಇಟ್ಕೊಂಡು ಹೊರಗಡೆ ಆಕಾರ, ಏನು ವೈಭವ, ಒಂದು ರೀತಿ ನಾವು ಅದನ್ನು ಒಳ್ಳೆಯದು ತೋರಿಕೆಗೆ ಮಾಡುವಂಥ ವಿಧಾನ ಅಲ್ಲ. ನೋಡಿ, ಲಿಂಗ ಪ್ರಜ್ಞೆ ಜಾಗೃತವಾದಾಗ ನಿರಾಳ ಗುರು ಸ್ತೋತ್ರದಲ್ಲಿ ಗುರುಗಳು ಹೇಳ್ತಾರೆ, ನೀನು ಕಣ್ಣಲ್ಲಿ ಲಿಂಗವನ್ನು ಇಟ್ಟುಕೊಂಡು ನೀನು ಲಿಂಗ ಪೂಜೆ ಮಾಡಿ ಲಿಂಗ ದೃಷ್ಟಿಯನ್ನು ಇಟ್ಟುಕೊಂಡು ನಿನ್ನ ಕಣ್ಣಿನಲ್ಲಿ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಂಡ್ರೆ ನೀನು ಎಲ್ಲಿ ನೋಡ್ತೀಯ ಅಲ್ಲೆಲ್ಲವೂ ಲಿಂಗವೇ ಕಾಣ್ತದೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಕಾರಣ ಇಷ್ಟೇನೆ. ನಾನು ನೋಡಿ, ಇದನ್ನ ಲಿಂಗ ದೃಷ್ಟಿ ಆಗೋಗಿರ, ಲಿಂಗ ದೃಷ್ಟಿ ಅದನ್ನ ಹೇಳ್ತಾರೆ. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ. ನೋಡಿ, ದೇಹಾಲಯ ಹೇಳಿದ್ರಿ ನೀವು. ನಾವು ಇಂದಿನಿಂದನೂ ಈ ದೇಹಾಲಯದ ಬಗ್ಗೆ ಚಿಂತನೆ ಮಾಡೋದನ್ನು ಭಾಳ ಜನ ಹೇಳಿದ್ದಾರೆ. ನಾವು ಬರೀ ಪ್ರಾರ್ಥನೆ ಮತ್ತು ಭಜನೆಗಳಲ್ಲಿ ಸೇರಿಸ್ಬಿಟ್ಟಿದ್ದೀವಿ. ನಾನೊಂದು ಉದಾಹರಣೆ ಹೇಳ್ತೀನಿ.
ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಏನರ್ಥ? ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅಂತ ಅಲ್ಲ. ಈ ಮಾತನ್ನು ಹೇಳಿದವರು ಯಾರು? ನೀವು ಸಾಕ್ಷಾತ್ ದಶಾವತಾರದಲ್ಲಿ ಭಗವಂತನ ಅವತಾರ ಅಂತ ಹೇಳಿ 24 ಗಂಟೆ ಪೂಜೆ ಮಾಡ್ತಕ್ಕಂಥ ದೈವ ನಿಮಗೂ ಮಾರ್ಗದರ್ಶನ ಮಾಡಿದೆ. ಆ ಮಾತಿನಲ್ಲಿ ಯಾಕೆ ನಿಮಗೆ ನಂಬಿಕೆ ಇಲ್ಲ? ಇನ್ನೊಂದು ಗುಡಿ ಗುಂಡಾರಕ್ಕೆ ಯಾಕೆ ಹೋಗಬೇಕು? ಆಯ್ತಲ್ಲ, ಶಂಕರಾಚಾರ್ಯರು ಹೇಳಿಬಿಟ್ರು ಸರ್, ಆತ್ಮಾತ್ವಂ, ನಿನ್ನೊಳಗಿರ್ತಕ್ಕಂಥ ಆತ್ಮನೇ ಪರಮಾತ್ಮ. ಗಿರಿಜಾಮತಿ ಬುದ್ಧಿ ಇದೆಯಲ್ಲ, ಇದು ಪಾರ್ವತಿ. ಸೇವಕರು ಪ್ರಾಣಗಳು. ಈ ಶರೀರ ನಿನ್ನ ಮನೆ, ಓಡಾಡೋದೆಲ್ಲ ಪ್ರದಕ್ಷಿಣೆ, ಊಟ ಮಾಡೋದೆಲ್ಲ ನೈವೇದ್ಯ, ಏನೇನು ಮಾಡ್ತೇನೆ ಅದೆಲ್ಲ, ಮಾತಾಡೋದೆಲ್ಲ ಮಂತ್ರ ಅಂತ ಎಲ್ಲ ಹೇಳಿದ್ರಲ್ಲ, ಇದು ನಿಮ್ಮ ಆಚರಣೆಗೆ ಯಾಕೆ ಬರಲಿಲ್ಲ? ಅದ್ಯಾಕೋ ಬಂದಿಲ್ಲ. ಅದೇ ನಾವು ಅಲ್ಲ, ಈ ಪ್ರಶ್ನೆ ಬಂದಾಗ ಇದನ್ನ ಇಂಟರ್ನಲ್ ಆಡಿಟಿಂಗ್ ಮಾಡಿದವರು ಅಪ್ಪ ಬಸವಣ್ಣ ಅಕ್ಕಮಾದೇವಿಯವರು ಅಲ್ಲ, ಹೇಳ್ತೀನಿ. ಏನು ಮಾಡಿದ್ರು ಗೊತ್ತಾ? ಮನೆಯೊಡೆಯ ಇದ್ದಾನೋ ಇಲ್ಲವೋ? ಯಾಕೆಂದ್ರೆ ಎಲ್ಲರೂ ಈ ರೀತಿ ಹೇಳ್ತಾ ಇದ್ದೀರಿ. ಎಲ್ಲಿದ್ದಾನೆ? ಯಾಕಿಲ್ಲ? ತನುವಿನಲ್ಲಿ ಹುಸಿ ತುಂಬಿ. ನೋಡಿ, ಹೊರಗಡೆ ಉದಾಹರಣೆ ಕೊಟ್ಟರು, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಅನುಮಾನ ಬಂದಿದೆ. ನಿನ್ನಲ್ಲೇನಾಗಿದೆ? ತನುವಿನಲ್ಲಿ ಹುಸಿ, ಮನದಲ್ಲಿ ವಿಷಯ. ಭಗವಂತ ಇರ್ಲಿಕ್ಕೆ ಜಾಗ ಇಲ್ಲದೆ. ಎಲ್ಲಿ ಒಡೆಯ ಎಲ್ಲಿರ್ತಾನೆ? ಭಗವಂತ ಬಿಟ್ಬಿಡಿ ಗುರುಗಳು. ಅಲ್ಲ, ಒಡೆಯ ಎಲ್ಲಿರ್ತಾನೆ? ಶರಣರ ಭಾಷೆ. ನೋಡಿ, ಭಗವಂತ ಅಂತ ಏನರ್ಥ ಅಂತಂದ್ರೆ, ಈ ಜಗತ್ತಿನ ಭಗವಂತ ಅಂತ ಅನ್ನೋದು ಒಂದು ವಿಶೇಷಣ. ಎಲ್ಲೋ ಹೋಗ್ಬಿಡ್ತಾರೆ ಗುರುಗಳೇ. ಅಲ್ಲ, ಅವ್ರಿಗೂ ಪಾಠ ಹೇಳ್ಬೇಕಲ್ಲ. ನೋಡಿ, ಅದೊಂದು ವಿಶೇಷಣ. ಏನು ಅಂತಂದ್ರೆ, ಈ ಜಗತ್ತಿನ ಸೃಷ್ಟಿ ಮತ್ತು ಅದರ ಅಂತ್ಯ, ಇದರ ಮಧ್ಯದ ಗತಿಯನ್ನು ತಿಳಿದವನು. ಅಲ್ಲ, ಸಾಮಾನ್ಯರು ನಿಮ್ಮಷ್ಟು ಜ್ಞಾನಿಗಳು ಇರಲ್ಲ ಗುರುಗಳೇ. ನಾವು ಸಾಮಾನ್ಯ. ನಿನಗೇನು ಗೊತ್ತು? ಬಸವಣ್ಣ ಹೇಳಿದ ಸರಳ ಮನುಷ್ಯ. ಈ 6 ಗುಣಗಳುಳ್ಳವನನ್ನ ಭಗವಂತ ಅಂತ ಕರೀತಾರೆ ಅಷ್ಟೇ. ಅದಿರ್ಲಿ, ಆ ಶಬ್ದದ ದುರುಪಯೋಗ ಆಗಿ ಕನ್ಫ್ಯೂಷನ್ ಆಗುತ್ತೆ, ಅದು ಬೇಡ. ಮತ್ತೆ ನಾವೆಲ್ಲೋ ಕರ್ಕೊಂಡು ಹೋಗ್ತೀವಿ ಇವ್ರನ್ನ. ಬೇಡ. ಆದ್ರೆ ವಾಸ್ತವ ಸತ್ಯವನ್ನ ನಾವು, ಭಗವಂತನನ್ನ ಅಲ್ಲ, ನಾವು ಆ ಮಹಾಲಿಂಗ ಪ್ರಜ್ಞೆಯನ್ನ ನಾವು ಎಲ್ಲಿ ನೋಡಬೇಕು? ಈ ವಿಚಾರಗಳಲ್ಲಿ ನಿಜಾಚರಣೆಯ ಕಾರ್ಯಕ್ರಮಗಳ ವ್ಯವಸ್ಥೆ ಇದೆಯಲ್ಲ, ಸರಣಿ, ಇದು ನೋಡುವವರಿಗೆ ಪ್ರೇರಣೆ ಅಂತ ನಾನು ಹೇಳೋದಿಲ್ಲ. ನಾವು ನಮ್ಮ ಆತ್ಮಾನುಸಂಧಾನವನ್ನು ಮಾಡಿಕೊಂಡು ನಮ್ಮೊಳಗಿನ ನಿಜವನ್ನ ನಾವು ತಿಳಿಯಲಿಕ್ಕೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅಂತ. ಪ್ರಾಮಾಣಿಕ ಪ್ರಯತ್ನ. ಇದರಿಂದ ನಮಗೆ ಬಸವ ಸಮಿತಿಗಾಗಲಿ ಯಾರು ಏನೂ ಇಲ್ಲ, ಏನು ಬೇಕಾಗಿಲ್ಲ. ಅಲ್ಲ, ಏನು ಬೇಕಿಲ್ಲ. ನೋಡಿ, ಅದು ಹೇಳ್ತಾರೆ, ಹೊಗಳಿಕೆನೂ ಬೇಡ, ಯಾರ ತೆಗಳಿಕೆನೂ. ನನ್ನೊಳಗೆ ನಾನು ತಿಳಿದುಕೊಂಡು ನಾನು ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನಮ್ಮ ಆತ್ಮಚಿಂತನೆಯನ್ನ, ನಮ್ಮ ಬೌದ್ಧಿಕವಾಗಿ, ನಮ್ಮ ಮಾನಸಿಕವಾಗಿ, ನಮ್ಮ ಸಂಸ್ಕಾರದಲ್ಲಿ ನಮ್ಮ ಆನುಭಾವಿಕ ನೆಲೆಯನ್ನು ಗುರುತಿಸುವಂತ ನಿಜಾಚರಣೆಯ ಮಾರ್ಗ ಇದೆಯಲ್ಲ, ಈ ಮಾರ್ಗದಲ್ಲಿ ನಾವು ನಡೆಯೋಣ. ಈ ಸರಣಿಯಲ್ಲಿ ನನಗೆ ಕನ್ನಡ ನಾಡಿನ ಶ್ರೇಷ್ಠ ಕವಿಗಳು ನೆನಪಾಗ್ತಾರೆ ಗುರುಗಳೇ. ಇಷ್ಟೊಂದು ನಾವು ಚರ್ಚೆ ಮಾಡಿದ್ವಿ. ಸಿದ್ದಯ್ಯ ಪುರಾಣಿಕರು ತಮ್ಮ ಒಂದು ವಚನ ಅನ್ಬಹುದವರಿಗೆ, ಅವರ ಬರವಣಿಗೆಗೆ, ನನ್ನ ನ್ಯಾಯಾಧೀಶ ನಾಮೇ. ಅವರು ನನ್ನ ಅನ್ನೋದು, ನಿನ್ನ ನ್ಯಾಯಾಧೀಶ ನೀನೇ, ನಿನ್ನ ಸಾಕ್ಷಿಯೂ ನೀನೇ, ಉನ್ನತೋನ್ನತ ನ್ಯಾಯಪೀಠವೂ ನೀನೇ, ನಿನ್ನ ತೀರ್ಪನ್ನು ನೀನು ಬರೆಯಬೇಕಲ್ಲದೆ. ಅಂದರೆ ಶರಣರು ಕೊಟ್ಟಿದ್ದಾರೆ ಈ ತೀರ್ಪು, ಅವರು ಹೇಳಿದ್ದಾರೆ ಅಂತಲ್ಲ, ಇದು ನೀನೇ ನ್ಯಾಯಾಧೀಶ. ಈ ಕಾರ್ಯಕ್ರಮವನ್ನು ನೋಡುವವರು, ಅದರ ಬಗ್ಗೆ ಪ್ರತಿಕ್ರಿಯಿಸುವವರು ಪ್ರತಿಯೊಬ್ಬರು ಕೂಡ ಈ ಸಿದ್ದಯ್ಯ ಪುರಾಣಿಕರ ಮಾತಿನಲ್ಲಿ ಎಂಥ ಒಳನೋಟ ಇದೆ ಅವರೊಳಗೆ. ನಿನ್ನ ನ್ಯಾಯಾಧೀಶ ನೀನೇ, ನಿನ್ನ ಸಾಕ್ಷಿಯೂ ನೀನೇ, ನಿನ್ನ ತೀರ್ಪನ್ನು ನೀನು ಬರೆಯಬೇಕಲ್ಲದೆ. ಶರಣ ತತ್ವ ಬೇಕಾ? ಇರು, ಬೇಡವಾ ಬಿಡು. ಅದು ವೈಯಕ್ತಿಕ ತೀರ್ಮಾನ, ಯಾರಿಗೆ ಬೇಕೋ ಅವ್ರಿಗಿದೆ. ಅಲ್ಲ, ಆ ಕವಿಯ ವಾಣಿಯಲ್ಲಿ ಇದೇ ಮಾತನ್ನ ಎಷ್ಟು ಹೇಳಿದ್ರು ಕೂಡ ಹಾಗೆ ಇರ್ತೀವಿ ಅಂದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಗುರುಗಳೇ? ಏನಾದರೂ ಮಾಡೋಕ್ಕಾಗತ್ತ? ಅಲ್ಲ, ನೋಡಿ, ಕಾಲದ ನಿಯಮ ಇದೆಯಲ್ಲ, ಅದಕ್ಕೆ ಬಟ್ಟ ಬಯಲೆಲ್ಲ ಗಟ್ಟಿಗೊಂಡರೆ ಅದು ಆ ವಿಚಾರ ಬೇರೆ. ಆ ವ್ಯವಸ್ಥೆಗಳಲ್ಲಿ ನಾವು ಸನ್ಮಾರ್ಗದಲ್ಲಿ ನಾವು ಆತ್ಮನಿರೀಕ್ಷಣೆ ಮಾಡಿಕೊಳ್ಳುವಂಥ ವ್ಯವಸ್ಥೆ, ನಾವು ಆತ್ಮಸಾಕ್ಷಿಯನ್ನು ನೋಡಿ, ಆತ್ಮನಿರೀಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಕೂಡಲ ಸಂಗಮ ದೇವ ಸಾಕ್ಷಿ ಬೇಕಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಡೀ ಈ ಕಾರ್ಯಕ್ರಮದಲ್ಲಿ ಕುಂತು, ನಮ್ಮ ಇದರಲ್ಲಿ ಅರಿವಿನ ಮನೆಯ ಆನ್ಲೈನ್ ಕಾರ್ಯಕ್ರಮದಲ್ಲಿ ಕುಂತು ನೋಡ್ತಕ್ಕಂಥವರೆಲ್ಲರೂ ಭಗವಂತನ ಸಾಕ್ಷಿಗಳು. ನಾವು ಅವರ ಮುಂದೆ
ಕಣ್ಣಿಗೆ ಕಾಣದೇ ಇರತಕ್ಕಂತ ಭಗವಂತನ ಸಾಕ್ಷಿಯ ಮುಂದೆ ನಾವು ಅಲ್ಲಿ ಆತ್ಮನಿರೀಕ್ಷಣೆ ಪುರಾಣಿಕರು ನಿನ್ನ ಸಾಕ್ಷಿಯೂ ನೀನೇ, ಹೌದು, ಇನ್ನೊಬ್ಬರ ಸಾಕ್ಷಿ ನೀನು ನೋಡಕ್ಕೆ ಹೋಗಬೇಡ, ನಿನ್ನಲ್ಲಿ ಆ ಮೂಲ ಪ್ರಜ್ಞೆ ಇದೆ, ಆ ಚೈತನ್ಯ ಇದೆ, ಅದರ ಸಾಕ್ಷಿಯಾಗಿ ಬದುಕಪ್ಪ ಮಗನೇ, ಅಷ್ಟೇ. ಇಷ್ಟೇ ಅವ್ರು ಹೇಳಿರೋದು. ಹೀಗೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದು. ಸುಮಾರು ಇದರ ಹಿಂದೆ ಸಾಮಾನ್ಯರಿಗಾಗಿ ಏನಪ್ಪ ಇದು ಕಾರ್ಯಕ್ರಮ ಮುಗೀತು, ಇದರಿಂದ ಬಸವ ಸಮಿತಿ ಏನೂ ಪ್ರಯೋಜನ ಇಲ್ಲ, ಅರಿವು ಮೂಡಿಸೋ ಕಾರ್ಯಕ್ರಮ ಇದು. ಒಂದು ಸುಮಾರು ನಮ್ಮ ವ್ಯವಸ್ಥೆ, ನಮ್ಮ ತಾಂತ್ರಿಕ ವಿಭಾಗ, ಹರೀಶ್ ಅವರಿರ್ಬೋದು, ನಮ್ಮ ಗುರುಶಾಂತಮ್ಮ ಕಲಬುರಗಿಯಲ್ಲಿರ್ಬೋದು, ನಮ್ಮ ಧಾರವಾಡದಲ್ಲಿ ಮುಳುಕೂರವರಿರ್ಬೋದು, ಅವರು ಹಿಂದಿನ ಚಿತ್ರಪಟದ ಹಿಂದೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಕನಿಷ್ಠ ಗುರುಗಳೇ ಒಂದು 100 ಗಂಟೆಗಳ ಪ್ರಯಾಸ ಇದೆ. 100 ಗಂಟೆ ಹೇಗೆ ಲಿಂಗ ಪೂಜೆ ಮಾಡಿದಾಗ ಮಾಡಿದ್ದಾರೆ ಅವರೆಲ್ಲ. ಬರೀ ನಾವು ಮಾತಾಡಿದ್ವಿ, ನಾವು ಚಿತ್ರದಲ್ಲಿ ಬರ್ತೀವಿ ಅಂತಲ್ಲ, ಅವ್ರು ಎಲ್ಲರೂ ಕೂಡ 100 ಗಂಟೆಗಳ ಕಾಲ ಈ ಪ್ರಯಾಸ ಮಾಡಿದ್ದೇವೆ. ಅದಕ್ಕೆ ನಿಮ್ಮ ನ್ಯಾಯಾಧೀಶರು ನೀವೇ, ನಿಮ್ಮ ಸಾಕ್ಷಿಯೂ ನೀವೇ, ನಿಮ್ಮ ತೀರ್ಪನ್ನು ನೀವೇ ಬರ್ಕೊಳ್ಳಿ. ನೋಡಿ, ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ. ಆಯ್ತು, ಶರಣಾರ್ಥಿ ಗುರುವೇ. ತಮಗೂ ಕೂಡ ಒಂದೇ ಸಮನೆ ಬಸವ ಸಮಿತಿಯ ಮಾರ್ಗದರ್ಶನ, ಶರಣರು ನಿಮ್ಮ ಮುಖಾಂತರ ಮಾರ್ಗದರ್ಶನ ಮಾಡ್ತಾ ಇಲ್ಲ ಗುರುವೇ. ಮತ್ತೆ ಇದಕ್ಕೆ ಸಾಕ್ಷಿ ಪ್ರಜ್ಞೆಯಲ್ಲಿ ಕುಂತು ನೋಡ್ತಕ್ಕವರೆಲ್ಲರೂ ಆ ಲಿಂಗ ಸ್ವರೂಪಿಗಳೇ. ಆ ಲೆಕ್ಕದಲ್ಲಿ ಅದನ್ನು ನಾವು ಆ ಭಾವನೆ ಇಟ್ಟುಕೊಂಡಾಗ್ಲೇನೆ ನಾವು ವಿಶೇಷವಾಗಿರುವಂತ ಒಂದು ಇದರ ಉದ್ದೇಶ ಏನು, ನೋಡುವವರು ಕೂಡ ಲಿಂಗ ದೃಷ್ಟಿಯಲ್ಲಿ ನೋಡ್ಲಿ, ಈ ಪ್ರತಿಕ್ರಿಯೆ ಮಾಡುವವರು ಲಿಂಗ ದೃಷ್ಟಿಯಲ್ಲಿ ನೋಡ್ಲಿ. ನಾವು ಮಾಡೋದು ಸರಿಯಾ ಇಲ್ವಾ ಬಿಟ್ಟಿದ್ದು ನಿಮಗೆ. ಶರಣಾರ್ಥಿ. हर बसवाय नमः, प्रभु बसवाय नमः, गुरु बसवाय नमः, लिंग बसवाय नमः, जंगम बसवाय नमः, भस्म बसवाय नमः, रुद्राक्षि बसवाय नमः, मंत्र बसवाय नमः, पादोदक बसवाय नमः, प्रसाद बसवाय नमः, चिन्निधि बसवाय नमः, चिन्नाद बसवाय नमः, चिद्बिन्दु बसवाय नमः, चित्कल बसवाय नमः, चिदंग बसवाय नमः, निष्प्रपंच बसवाय नमः, निरंजन बसवाय नमः, निर्गुण बसवाय नमः, नित्यतृप्त बसवाय नमः, अकार बसवाय नमः, उकार बसवाय नमः,
ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ವಿಕಾರವಳಿದಲ್ಲಿ ಪೂಜೆ ಪೂಜೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ಸಮತೆ ನಿಂದಲ್ಲಿ ನೈವೇದ್ಯ ಸಮತೆ ನಿಂದಲ್ಲಿ ನೈವೇದ್ಯ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಸಕಲವನರಿದು ಮರದಲ್ಲಿ ಪರಿಪೂರ್ಣ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಏಣಾಂಕಧರ ಸೋಮೇಶ್ವರ ಲಿಂಗದಲ್ಲಿ ಭ್ರಾಂತವಳಿದು ಭ್ರಾಂತವಳಿದು ನಿಂದಲ್ಲಿ ಅರ್ಚನೆ ವಿಕಾರವಳಿದಲ್ಲಿ ವಿಕಾರವಳಿದಲ್ಲಿ ಪೂಜೆ 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 ಭ್ರಾಂತವಳಿದು 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 ನಿಂದಲ್ಲಿ ಅರ್ಚನೆ